ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಷ್ಟೊತ್ತು ನಾವು ಎಲ್ಲರೂ ಏಕ ಮನಸ್ಸುಳ್ಳವರಾಗಿ ದೇವರನ್ನು ಆರಾಧಿಸಿದ್ದೇವೆ, ಪ್ರಾರ್ಥಿಸಿದ್ದೇವೆ. ಈ ಸಮಯದಲ್ಲಿ ದೇವರ ವಾಕ್ಯವನ್ನು ನಾವು ಕೇಳೋಣ. ಕಳೆದ ವಾರ ಸಂಪೂರ್ಣ ಕ್ರಿಸ್ತನೆಂಬುದಾಗಿ ನಾವು ಕೇಳಿದ್ವಿ. ಇಲ್ಲಿ ಮೋಶೆ ಆಗಲಿ ಮತ್ತು ಎಲಿಯ ಆಗಲಿ ಮುಖ್ಯ ಅಲ್ಲ, ಮುಖ್ಯ ಯಾರು? ಕೇವಲ ಕ್ರಿಸ್ತನು ಮಾತ್ರ ಎಂಬುದಾಗಿ. ಶಿಷ್ಯರು ಯೇಸುವನ್ನು ಹೊರತು ಅಲ್ಲಿ ಬೇರೆ ಯಾರನ್ನು ಕೂಡ ನೋಡಲಿಲ್ಲ ಎಂಬುದಾಗಿ ವಾಕ್ಯ ತುಂಬ ಸ್ಪಷ್ಟವಾಗಿ ನೋಡು. ಇವತ್ತು 19ನೇ ಅಧ್ಯಾಯದಿಂದ ನಾವು ಧ್ಯಾನ ಮಾಡೋದಾದ್ರೆ, ಇಲ್ಲಿ ಯೇಸು ಕ್ರಿಸ್ತನು ಚಿಕ್ಕ ಮಕ್ಕಳನ್ನ ಆಶೀರ್ವಾದ ಮಾಡೋದ್ರ ಕುರಿತಾಗಿ ಬರೆಯಲ್ಪಟ್ಟಿದೆ. ಯೇಸು ಸ್ವಾಮಿ ಯೆರೂಸಲೇಮಿಗೆ ಹೋಗಬೇಕೆಂದು ಅದನ್ನು ಹೊರಟು ಹೋಗ್ತಿರುವಾಗ ಅನೇಕ ವಿಷಯಗಳನ್ನು ಮಾತನಾಡ್ತಾರೆ. ಆ ಸಮಯದಲ್ಲೇ 13ರಿಂದ ನಾವು ನೋಡ್ಬೋದು. ಆಗ ಕೆಲವರು ತಮ್ಮ ಚಿಕ್ಕ ಮಕ್ಕಳನ್ನು ಯೇಸುವಿನ ಬಳಿಗೆ ತಂದು ಆತನು ಅವುಗಳ ಮೇಲೆ ಕೈಯಿಟ್ಟು ಪ್ರಾರ್ಥನೆ ಮಾಡಬೇಕೆಂದು ಕೇಳಲು ಶಿಷ್ಯರವರನ್ನು ಗದರಿಸಿದ್ರು. ಯಾರಿಗೆ? ತಂದೆ ತಾಯಿಗಳನ್ನ ಗದರಿಸ್ತಿರೋದು, ನೀವು ಯಾಕೆ ಮಕ್ಕಳನ್ನ ಯೇಸು ಬಳಿಗೆ ಬಿಡ್ತಿದ್ದೀರಾ ಅಂತ ಹೇಳ್ಬಿಟ್ಟು. 14ನೇ ವಚನ, ಆದರೆ ಯೇಸು ಮಕ್ಕಳನ್ನು ಬಿಡಿರಿ, ನನ್ನ ಹತ್ತಿರ ಬರುವುದಕ್ಕೆ ಅವುಗಳಿಗೆ ಅಡ್ಡಿ ಮಾಡಬೇಡಿರಿ, ಪರಲೋಕ ರಾಜ್ಯವು ಇಂಥವರದೇ ಎಂದು ಹೇಳಿ ಅವುಗಳ ಮೇಲೆ ಕೈ ಇಟ್ಟು ಅಲ್ಲಿಂದ ಹೊರಟು ಹೋದನೆಂಬುದಾಗಿ ಇದೆ. ಆಮೇಲೆ ಏನಂತಿದೆ? ಯೇಸು ಕ್ರಿಸ್ತನು ಚಿಕ್ಕ ಮಕ್ಕಳನ್ನ ಸೇರಿಸಿಕೊಂಡದ್ದು, ಆಶೀರ್ವದಿಸಿದ್ದನ್ನ ನಾವು ನೋಡಬಹುದು. ಪ್ರತಿ ಸಲ ಮುಂಜಾನೆ ಪ್ರಾರ್ಥನೆಯಲ್ಲಿ ನಾನು ಹೇಳ್ತಾ ಇರ್ತೀನಿ, ಚಿಕ್ಕ ಮಕ್ಕಳು ತುಂಬಾ ಮುಖ್ಯ ಅಂತ. ಚಿಕ್ಕ ಮಕ್ಕಳು ಮುಖ್ಯನೋ? ಏನು ಮುಖ್ಯ? ಭವಿಷ್ಯ ಅವರದೇ ಅಲ್ವ? ನಮ್ಮ ನಂತರ ಭವಿಷ್ಯ ಯಾವುದು? ಮಕ್ಕಳದೇ. ನಮ್ಮ ಮಕ್ಕಳು ಒಳ್ಳೆಯವರಾಗಿ ಬೆಳೆದ್ರೆ ಸಮಾಜಕ್ಕೆ ಒಳ್ಳೆಯದಾಗುತ್ತೆ. ನಮ್ಮ ಮಕ್ಕಳು ಕೆಟ್ಟವರಾಗಿ ಬೆಳೆದ್ರೆ ಸಮಾಜಕ್ಕೆ ಅವರು ಕೆಟ್ಟದ್ದು ಮಾಡ್ತಾರೆ. ನಮ್ಮ ಮಕ್ಕಳನ್ನ ಒಳ್ಳೆಯವರಾಗಿ ಬೆಳೆಸಿದ್ರೆ ಅವ್ರು 4 ಜನಕ್ಕೆ ಒಳ್ಳೇದು ಮಾಡ್ತಾರೆ. ನಮ್ಮ ಮಕ್ಕಳನ್ನ ಕೆಟ್ಟವರಾಗಿ ಬೆಳೆಸಿದ್ರೆ ಅವರು 4 ಜನರಿಗೆ ಕೆಟ್ಟದ್ದು ಮಾಡ್ತಾರೆ. ಹಾಗಾಗಿ ನಾವು ಯಾವ ರೀತಿ ನಮ್ಮ ಮಕ್ಕಳನ್ನ ಬೆಳೆಸ್ತೀವಿ ಅನ್ನೋದು ಮುಖ್ಯವಾಗುತ್ತೆ. ಇಲ್ಲಿ ತಂದೆ ತಾಯಿಗಳ ಆಸೆ ಪಟ್ಟಿದ್ದೇನೆಂದ್ರೆ ಯೇಸುವಿನ ಹತ್ರ ಕರ್ಕೊಂಡು ಹೋಗಿ ಯೇಸುವಿನ ಆಶೀರ್ವಾದ ಪಡ್ಕೊಳ್ಳೋಣ. ಯೇಸು ಈ ಮಕ್ಕಳ ಮೇಲೆ ಕೈ ಇಟ್ಟರೆ ಸಾಕು, ಆಶೀರ್ವಾದಿಸಲ್ಪಡ್ತಾರೆ ಅಂತ ಹೇಳಿ ಅವ್ರು ನಂಬಿದ್ರು. ಹಾಗಾಗಿ ಚಿಕ್ಕ ಮಕ್ಕಳನ್ನ ಕರ್ಕೊಂಡ್ಬಂದು ಯೇಸುವಿನ ಹತ್ರ ಬಿಡಕ್ಕೆ ಹೋದಾಗ ಶಿಷ್ಯರೇ ತಡೆ ಮಾಡ್ತಾ ಇದ್ದಾರೆ. ಯಾರು ತಡೆ ಮಾಡ್ತಿರೋದು? ಯೇಸು ಸ್ವಾಮಿ ಶಿಷ್ಯರೇ ತಡೆ ಮಾಡ್ತಾ ಇದ್ದಾರೆ. ತಂದೆ ತಾಯಿಗಳನ್ನ ಗದರಿಸ್ತಿದ್ದಾರೆ, ನೀವ್ಯಾಕೆ ಮಕ್ಕಳನ್ನ ಇಲ್ಲಿ ಬಿಡ್ತಿದ್ದೀರಾ ಅಂತ ಹೇಳ್ಬಿಟ್ಟು. ಅಂದ್ರೆ ಯೇಸು ಸ್ವಾಮಿ ಹತ್ರ ಹೋಗಿ ಅವರು ಗಲಾಟೆ ಮಾಡ್ತಾರೆ, ತೀಟೆ ಮಾಡ್ತಾರೆ. ಯೇಸು ಸ್ವಾಮಿ ಬರೀ ದೊಡ್ಡವರ ಹತ್ರ ಮಾತಾಡಿದ್ರೆ ಚೆನ್ನಾಗಿರುತ್ತೆ, ಚಿಕ್ಕ ಮಕ್ಕಳೆಲ್ಲರೂ ಹೋಗಿ ಅಲ್ಲಿ ಗದ್ದಲ ಮಾಡ್ತಾರಲ್ಲ, ಅದಕ್ಕೋಸ್ಕರ ಬೇಡ ಅಂತ ಹೇಳ್ಬಿಟ್ಟು ಶಿಷ್ಯರು ಅನ್ಕೊಂಡಿದ್ರು. ಆದ್ರೆ ಅದು ಅವ್ರ ತಪ್ಪಾಲೋಚನೆ ಆಗಿತ್ತು. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾ ಇರೋದು, ಆ ಮಕ್ಕಳನ್ನ ನನ್ನ ಬಳಿಗೆ ಬಿಡಿ. ಅದಕ್ಕೋಸ್ಕರ ಇವತ್ತು ಈ ಒಂದು ವಚನದ ಆಧಾರದಲ್ಲಿ ತುಂಬಾ ಮುಖ್ಯವಾದಂತ ಅಂಶವನ್ನು ನಾವು ಧ್ಯಾನ ಮಾಡೋಣ. ಇವತ್ತಿನ ಅಂಶ 3 ಅಂಗಳಗಳು ಎಂಬುದಾಗಿ. ಮತ್ತಾಯ 19:13-15 ನೋಡ್ತೀವಿ. ಪರಿಚಯದಲ್ಲಿ ಕೆಲವು ಉಳಿದವರ ಒಂದು ಚರಿತ್ರೆ ನೋಡುವಾಗ ಒಂದು 4 ಜನರ ಬಗ್ಗೆ ಮಾತ್ರ ನೋಡೋಣ. ಚಿಕ್ಕ ಮಕ್ಕಳಾಗಿದ್ದಾಗ ಅವರು ಹೇಗೆ ಬೆಳೆದರು ಅಂತ ಹೇಳಿ. ಮೊದಲನೇದಾಗಿ ಯೋಸೇಫ, ಆದಿಕಾಂಡ 37:1-11. ಎರಡನೇದಾಗಿ ಮೋಶೆ, ವಿಮೋಚನೆ ಕಾಂಡ
2ನೇ ಅಧ್ಯಾಯ 1ರಿಂದ 10. 4ನೇದಾಗಿ ಸಮುವೇಲ 1 ಸಮುವೇಲ 3ನೇ ಅಧ್ಯಾಯ 1ರಿಂದ 19. 4ನೇದಾಗಿ ದಾವೀದ 1 ಸಮುವೇಲ 14ನೇ ಅಧ್ಯಾಯ 1ರಿಂದ. ಈ 4 ಜನ ಮಕ್ಕಳ ಬಗ್ಗೆ ನಾವು ಧ್ಯಾನಿಸುವಾಗ ಇವರು ಚಿಕ್ಕ ವಯಸ್ಸಲ್ಲಿದ್ದಾಗ ಹೇಗೆ ದೇವರಲ್ಲಿ ಬೆಳೆದರು ಅನ್ನೋದು ನಾವು ಗಮನಿಸಬೇಕು. ಬೈಬಲ್ ಹೇಳುತ್ತೆ, ಯೋಸೇಫನ ಒಂದು ಚರಿತ್ರೆನ ನಾವು ನೋಡುವಾಗ ಅವನು ತಂದೆ ತಾಯಿ ಜೊತೆ ಇದ್ದುಕೊಂಡು ಬೆಳೆದವನು. ಹೆಚ್ಚಾಗಿ ತಂದೆ ಜೊತೆ ಇದ್ದು, ಆ ತಂದೆ ಯಾರು? ಯಾಕೋಬ. ಅವನ ಹೆಸರು ಇಸ್ರಾಯೇಲ್ ಅಂತ. ಆ ಯಾಕೋಬ ಅವನ ತಂದೆ ಬಂದು ಇಸಾಕ, ಇಸಾಕನ ತಂದೆ ಬಂದು ಅಬ್ರಹಾಮ. ಅಬ್ರಹಾಮನ ದೇವರು ನೇರವಾಗಿ ಸೇವೆಗಾಗಿ ಕರೆದಾತನು. ಹಾಗಾಗಿ ಈ ಯೋಸೇಫನ ತಂದೆ ಯಾಕೋಬ, ಇಸಾಕ, ಅಬ್ರಹಾಮ ಇವರ ಸಂತಾನದಲ್ಲಿ ಬಂದಾತ ಈ ಯೋಸೇಫನು. ಹಾಗಾಗಿ ಆ ಯಾಕೋಬನ ಜೊತೆಯಲ್ಲಿ, ಸ್ವಂತ ತಂದೆ ಜೊತೆಯಲ್ಲಿ ಹೆಚ್ಚು ಸಮಯವನ್ನ ಈ ಯೋಸೇಫ ಕಳೆದ್ರಿಂದ ದೇವರು ಅವನಿಗೆ ಒಂದು ಕನಸನ್ನು ಕೊಡ್ತಾರೆ. ಅದು ಲೋಕ ಸುವಾರ್ತೆಯ ಕನಸು. ಹಲ್ಲೆಲೂಯಾ. ಆ ಮಕ್ಕಳು 12 ಜನ ಮಕ್ಕಳು. ಇವರು ಅಣ್ಣ ತಮ್ಮಂದ್ರು, ಯೋಸೇಫನ ಅಣ್ಣ ತಮ್ಮಂದ್ರು ಒಟ್ಟು 12 ಜನ. ಯಾಕೋಬನಿಗೆ ಎಷ್ಟು ಜನ ಮಕ್ಕಳು? 12 ಜನ. ಎಷ್ಟು ಜನ ಹೇಳಿ ಜೋರಾಗಿ? ಎಷ್ಟು ಜನ? 12 ಜನ. 12 ಜನರಲ್ಲಿ ಈ ಯೋಸೇಫ ದೇವರನ್ನ ನಂಬದಾತನು, ದೇವರನ್ನು ಹಿಡ್ಕೊಂಡಾತನು, ದೇವರಲ್ಲಿ ಭಯಭಕ್ತಿಯಲ್ಲಿ ಇದ್ದಾತನೆಂಬುದಾಗಿ ನಾವು ನೋಡ್ತೀವಿ. ಯಾಕಂದ್ರೆ ಯಾಜಕನ 37ರಲ್ಲಿ ಯೋಸೇಫನಿಗೆ ಒಂದಲ್ಲ 2 ಕನಸು ಬಿಡುತ್ತೆ, ಒಂದೇ ತರದ್ದು, ಒಂದೇ ಅರ್ಥ ಇರುವಂತ ಕನಸು. ಆ ಕನಸನ್ನ ಅಣ್ಣ ತಮ್ಮನಿಗೆ ಹೇಳ್ತಾನೆ, ತಂದೆಗೆ ಹೇಳ್ತಾನೆ. ತಂದೆ ಏನೋ 11ನೇ ವಚನದಲ್ಲಿ ನಾವು ನೋಡಿದ್ರೆ ಆ ಕನಸನ್ನ ಮನಸ್ಸಲ್ಲಿ ಇಟ್ಕೊಂತಾರೆ. ಆದ್ರೆ ಅಣ್ಣ ತಮ್ಮಂದ್ರು ಏನ್ ಮಾಡ್ತಾರೆ? ಇವ್ರ ಮೇಲೆ ಯಾವಾಗಲೂ ಕೋಪ, ಹೊಟ್ಟೆ ಕಿಚ್ಚು. ಅದಕ್ಕೋಸ್ಕರ ಒಂದಾದ ದಿನ ಯೋಸೇಫನನ್ನ ಅಣ್ಣ ತಮ್ಮನನ್ನ ನೋಡ್ಕೊಂಡು ಬಾ, ಅವ್ರ ಯೋಗಕ್ಷೇಮವನ್ನ ವಿಚಾರಿಸ್ಕೊಂಡು ಬಾ ಅಂತ ಹೇಳ್ಬಿಟ್ಟು ತಂದೆ ಯಾಕೋಬ ಕಳಿಸ್ತಾನೆ. ಅಲ್ಲಿ ಈ ಯೋಸೇಫನು ಹೋಗ್ತಿರುವಾಗ ದೂರದಿಂದ ಬರುವಂತಹ ಯೋಸೇಫನನ್ನ ನೋಡಿ ಅಣ್ಣ ತಮ್ಮಂದ್ರು ಏನ್ ಮಾಡ್ತಾರೆ? ಗೇಲಿ ಮಾಡ್ತಾರೆ. ಏನಂತ? ಕನಸುಗಾರ ಬರ್ತಿದ್ದಾನೆ ಅಂತ. ಯಾರು ಬರ್ತಿದ್ದಾರೆ? ಕನಸುಗಾರನ ಬರ್ತಿದ್ದಾನೆ. ಅದು ಇವನು ಹೇಳ್ತಿದ್ನಲ್ಲ, ಇವನ್ ದೊಡ್ಡವನಾದ್ಮೇಲೆ ನಾವೆಲ್ಲರೂ ಹೋಗಿ ಇವ್ರ ಗಡ್ಡ ಬೀಳ್ತೀವಿ, ಇವ್ರಿಗೆ ನಮಸ್ಕಾರ ಮಾಡ್ತೀವಿ ಅಂತ ಹೇಳ್ತಿದ್ವಲ್ಲ, ಇವನ್ನೆಲ್ಲ ಸಾಯಿಸ್ಬಿಡೋಣ. ಇವನ್ನ ಸಾಯಿಸ್ಬಿಟ್ರೆ ಅವ್ನ ಕನಸು ಅದೇನು ನೆರವೇರುತ್ತೋ ನಾವು ನೋಡೋಣ ಅಂತ ಹೇಳ್ಬಿಟ್ಟು ಆ ಪ್ಲಾನ್ ಮಾಡ್ಕೊಂತಾರೆ. ಅದಾದ್ಮೇಲೆ ಅಣ್ಣ ತಮ್ಮದ್ರಲ್ಲಿ ಒಬ್ಬ ಸಾಯಿಸೋದು ಬೇಡ, ತಮ್ಮನೇ ಅಲ್ವಾ, ಒಂದು ನೀರಿಲ್ಲದಿರೋ ಬಾವಿಗೆ ಹಾಕ್ಬಿಡೋಣ, ಅವನಾಗ ಅವ್ನು ಸಾಯಿ, ಊಟ ನೀರಿಲ್ವೇ ಅಂತ ಹೇಳ್ಬಿಟ್ಟು. ಇನ್ನೊಬ್ಬ ಹೇಳ್ತಾನೆ. ಅದಾದ್ಮೇಲೆ ಅವ್ರು ಬಾವಿಗೆ ಹಾಕಿರ್ತಾರೆ. ಆಮೇಲೆ ಅದನ್ನ ತೆಗೆದು ಸುಮ್ಮನೆ ಅಲ್ಲಿ ಸಾಯೋದಕ್ಕಿಂತ ಅಲ್ಲಿ ಇಸ್ಮಾಯಿಲ್ ಹೋಗ್ತಾ ಇರ್ತಾರೆ, ಅವನಿಗೆ ಸ್ವಲ್ಪ ದುಡ್ಡು ಮಾರ್ಬಿಡೋಣ, ದುಡ್ಡಾದ್ರೂ ಬರುತ್ತೆ, ಅವನು ಎಲ್ಲೋ ಒಂದ್ ಕಡೆ ಬದುಕೊಳ್ತಾನೆ ಅಂತ ಹೇಳ್ಬಿಟ್ಟು ಏನೆಲ್ಲ ಮಾಡಿ ಅವನ ಕಡೆ ಮಾರ್ಬಿಡ್ತಾರೆ. ಅದೆಲ್ಲವೂ ಕೂಡ ದೇವ್ರ ಚಿಂತಾನೆ. ಹಲ್ಲೆಲೂಯಾ. ಯೋಸೇಫನು ದೇವ್ರ ನಂಬಿದ್ದ. ದೇವರನ್ನು ನಂಬದ ಮೇಲೆ ಅವನ ಜೀವನದಲ್ಲಿ ಬಂದಂತಹ ಒಂದೊಂದು ಕಷ್ಟಗಳು ಕೂಡ ಒಂದೊಂದು ಮೆಟ್ಟಲಾಗಿ ನಾವು ನೋಡ್ತೇವೆ. ಏನಾಗಿತ್ತು ಕಷ್ಟಗಳು? ಮೆಟ್ಟಲುಗಳಾಗಿತ್ತು ಅಂತ. ಈಗ ಅಣ್ಣ ತಮ್ಮಂದ್ರು ಅವರನ್ನ ಹೀಯಾಳಿದ್ರು, ಹಿಂಸೆ ಪಡಿಸಿದ್ರು, ಮಾರಕ್ ನೋಡಿದ್ರು, ಕೊನೆಗೆ ಮಾರ್ಬಿಡ್ರು. ಅಲ್ಲೊಂದ್ಮೇಲೆ ಏನೋ ಮುನಿಗೆ ಹಾಕಿದ್ರು, ಮುನಿಯಿಂದ ತೆಗೆದು ಮಾರಿದ್ರು. ಆದ್ರೆ ಅವನು ಹಾಳಾಗ್ತಾನೆ, ಸಾಯ್ತಾನೆ ಅಂತ ಅನ್ಕೊಂಡವರು ಕೋಟಿಪಾಲ್ ಮನೆಗೆ ಹೋಗ್ತಾನೆ. ಕೋಟಿಪಾಲ್ ಮನೆಯಲ್ಲಿ ಸಮಸ್ಯೆ ಬರುತ್ತೆ. ಅಲ್ಲಿ ಅವ್ನು ಮಾಡಿದ ತಪ್ಪು ಅವನ ಮೇಲೆ ಹಾಕ್ಬಿಟ್ಟು ಜೈಲಿಗೆ ಹಾಕ್ತಾರೆ. ಅದೆಲ್ಲ ಆದ್ಮೇಲೆ ದೇವರವರನ್ನ ಒಂದು ಸರ್ವಾಧಿಕಾರಿ ಸ್ಥಾನದಲ್ಲಿ ನಿಲ್ಲಿಸ್ತಾನೆ. ಒಂದೊಂದಾಗಿ ಅವನು ಬಂದಂತ ಸಮಸ್ಯೆಗಳೆಲ್ಲವೂ ಕೂಡ ಒಂದು ಹಂತ ಮೇಲೆ ಹೋಗೋದಕ್ಕೆ ದೇವರು ಅನುಕೂಲ ಮಾಡೋದು. ಅದಕ್ಕೆ ಕಾರಣ ಏನು? ಇವನು ದೇವರ ಒಡಂಬಡಿಕೆಯನ್ನು ಇಟ್ಕೊಂಡಿದ್ದ, ದೇವರ ಸತ್ಯವನ್ನು ಇಟ್ಕೊಂಡಿದ್ದ, ದೇವರಿಗಾಗಿ ನಾನು ಜೀವಿಸಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದ. ಅದಕ್ಕೋಸ್ಕರ ದೇವರಿಗಾಗಿ ಬದುಕಬೇಕಂತ ತೀರ್ಮಾನ ಮಾಡ್ಕೊಂಡವರನ್ನ ಯಾರು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ದೇವರು ಕೊಟ್ಟಂತ ಕನಸು, ದೇವರು ಕೊಟ್ಟಂತಹ ದರ್ಶನ ನೆರವೇರದೆ ಬಿಡೋದಿಲ್ಲ ಅಂತ. ಎರಡನೇ ಉಳಿದವನ ಚರಿತ್ರೆನ ನಾವು ನೋಡುವಾಗ ಈ ಎರಡನೆಯವನು ಮೋಶೆ. ನಾನು ಅನೇಕ ಸಲ ಹೇಳಿದೀವಿ. ಮೋಶೆಗಳ 2:1-10 ನಾವು ನೋಡುವಾಗ ಮೋಶೆ ಹುಟ್ಟುವಂತ ಸಮಯದಲ್ಲೇ
ಸಾವಿನೊಂದಿಗೆ ಹುಡ್ತಾನೆ. ಅವನು ಸಾಯಿಸ್ಬಿಡ್ಬೇಕು ಅಂತ. ಇಬ್ರಿಯರ ಮಕ್ಕಳನ್ನ 2 ವರ್ಷದೊಳಗಡೆ ಇರುವಂತಹ ಮಕ್ಕಳನ್ನೆಲ್ಲ ಸಾಯಿಸ್ಬಿಡ್ಬೇಕು ಎಂಬುದಾಗಿ ಆ ಫಾರೋ ಆಜ್ಞೆ ಮಾಡಿರ್ತಾರೆ. ಆ ಸಮಯದಲ್ಲಿ ಏನಾಗುತ್ತೆ, ಆ ತಾಯಿ ಒಂದು 3 ತಿಂಗಳು ಅವನನ್ನ ನೋಡ್ಕೊಳ್ತಿರುತ್ತೆ. ಅವನು ಬೆಳೀತಾ 3 ತಿಂಗಳಾದ್ಮೇಲೆ ಹೆಚ್ಚು ಜೋರಾಗಿ ಅಳೋದು ಇನ್ನೊಂದು ಮತ್ತೆ ಅಕ್ಕಪಕ್ಕದೊಂದು ಗೊತ್ತಾಗುತ್ತೆ ಅಂತ ಹೇಳಿ ಅವನನ್ನ ಒಂದು ಪುಟ್ಟಿ ಮಾಡಿ ಆ ಪುಟ್ಟಿ ಒಳಗಡೆ ಇಟ್ಟು ಅದನ್ನ ತಗೊಂಡೋಗಿ ಆ ನೈಲ್ ನದಿಯಲ್ಲಿ ಇಟ್ಬಿಟ್ಟು ಬರ್ತಾಳೆ. ಅದು ಆ ಫಾರೋವನ ಮಗಳು ಸ್ನಾನ ಮಾಡಲು ಬರುವಂತಹ ಜಾಗವನ್ನ ನೋಡಿ, ಯಾವ ಸಮಯದಲ್ಲಿ ಬರ್ತಾರೆ ಅಂತ ನೋಡಿ ಅಲ್ಲಿ ಆ ಜಾಗದಲ್ಲಿ ಅದನ್ನ ಇಡುತ್ತೆ. ಒಂದ್ ವೇಳೆ ದೇವ್ರ ಚಿತ್ತ ಆದ್ರೆ ನನ್ನ ಮಗ ಬದುಕಿ ಉಳಿದ. ಸೊ ಹೀಗೆ ಆ ಒಂದು ಫಾರೋ ಮಗಳು ಬರುತ್ತೆ. ಅಲ್ಲಿ ಆ ಪಾಪುವಿನ ಒಂದು ಅಳಲು ಕೇಳಿಸುತ್ತೆ, ಅಳ್ತಾ ಇರೋದು. ಯಾರೋ ಪಾಪನ ಇಟ್ಟಿದ್ದಾರೆ ನೋಡಿ ಯಾರದು ಅಂತ ಹೇಳುವಾಗ ಆ ಪಾಪನ ಎತ್ತನ್ನು ತೋರಿಸುವಾಗ ಅದು ಇಬ್ರಿಯರ ಪಾಪ ಅಂತ ಗೊತ್ತಾಗುತ್ತೆ. ಅದಾದ್ಮೇಲೆ ಇದ್ಯಾರೋ ನನ್ನ ತಂದೆಯ ಆಜ್ಞೆಗೆ ಭಯಪಟ್ಟು ಈ ರೀತಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಸರಿ ಈ ಪಾಪನ ನಾನೇ ಸಾಕ್ತೀನಿ. ಅಲ್ಲಿ ಮೋಶೆಯ ಅಕ್ಕ ಇರುತ್ತೆ ಮಿರ್ಯಾಮಳು, ದೂರದಿಂದ ತಮ್ಮನಿಗೆ ಏನಾಗುತ್ತೆ ಅಂತ ನೋಡ್ತಿರುತ್ತೆ. ಕೊನೆಗೆ ಅದನ್ನ ಆ ಕುಮಾರ್ತೆ ಎತ್ಕೊಂಡು ಬಂದು ಯುವರಾಣಿ ಅದನ್ನ ನೋಡ್ತಿರುವಾಗಲೇ ಇವಳು ಓಡ್ ಬಂದು ಈ ಪಾಪನ ಸಾಕೋದಕ್ಕೆ ನಾನು ಒಬ್ಬ ದಾದಿನ ಕರ್ಕೊಂಬರಲ್ಲ ಅಂತ ಹೇಳಿ, ಸರಿಯಾಗಿ ಕರ್ಕೊಂಬ ಅಂತ ಹೇಳಿದ್ರೆ ಅವಳು ಹೋಗಿ ಅವಳ ತಾಯಿನೇ ಕರ್ಕೊಂಡ್ಬರ್ತಾರೆ. ಅಲ್ಲೂಯ ಆ ಸ್ವಂತ ತಾಯಿನೇ ಯಾಕೋಬೇಳು ಅಂತ ಹೇಳಿ ಅವಳೇ ಬಂದು ಮೋಶೆಯನ್ನ ಇಲ್ಲಿ ಎದುರ್ಕೊಂಡು ಸಾಕ್ಬೇಕಾಗಿತ್ತು ಸ್ವಂತ ಮನೆಯಲ್ಲಿ. ಆದ್ರೆ ಈಗ ಅರಮನೆಗೆ ಹೋಗಿರೋದು ಮೋಶೆ ಜೊತೆಗೆ ಇವಳು ಕೂಡ ಅರಮನೆಗೆ ಹೋಯಿತು. ಅಲ್ಲಿ ಬದುಕು ಸಾವುಗಳ ಮಧ್ಯೆ ದಿನೇ ಭಯ ಪಟ್ಕೊಂಡು ಜೀವನ ಮಾಡ್ಬೇಕಾದವರು ಈಗ ಅರಮನೆಗೆ ಬಂದು ಧೈರ್ಯವಾಗಿ ಬದುಕ್ತಿದೆ. ಆಮೇಲೆ ಮತ್ತೆ ಅಲ್ಲಿ ಅವನು ಬೆಳೆದು ದೊಡ್ಡವನಾಗಿ ವಿಮೋಚನೆ ಕಾಂಡದಲ್ಲಿ ನಾವು ನೋಡ್ತೇವೆ, ರಕ್ತದ ಒಡಂಬಡಿಕೆಯನ್ನು ಇಟ್ಕೊಂಡು ಯಾವ ಮಟ್ಟಕ್ಕೆ ಇಸ್ರಾಯೇಲರನ್ನ 30 ಲಕ್ಷ ಜನ ಇಸ್ರಾಯೇಲರನ್ನ ಆ ಒಂದು ಫಾರೋನಿಂದ ಐಗುಪ್ತ ದೇಶದಿಂದ ಬಿಡಿಸ್ಕೊಂಡು ಬರೋದನ್ನ ನಾವು ನೋಡ್ತೇವೆ, ಕೇಳಿಸ್ಕೊತೀವಿ. ಅಷ್ಟಿಂದ ಅದನ್ನ ಕೇಳಿಸ್ಕೊಂಡ್ರೆ ಮಾತ್ರ ಅರ್ಥ ಆಗುತ್ತೆ ನಿಮಗೆ. ಮತ್ತೆ ಈಗ 3ನೇದಾಗಿ ನಾವು ನೋಡುವಾಗ ಸಮುವೇಲ ಎಂಬುದು. ಸಮುವೇಲನ ತಾಯಿ ಯಾರು? ಹನ್ನಳು. ಏನ ಹೆಸರು? ಹನ್ನಳು. ಆ ಹನ್ನಳಿಗೆ ಮಕ್ಕಳಿಲ್ಲದೆ ಬಂಜೆ ಆಗಿರುತ್ತೆ. ಮಕ್ಕಳಿಲ್ಲಿರುವಂತಹ ಬಂಜೆಗೆ ಎಷ್ಟು ನೋವಿರುತ್ತೆ, ಎಷ್ಟು ಅವಮಾನ ಆಗುತ್ತೆ ಅಂತ ಹೆಂಗಸಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅನೇಕ ವರ್ಷಗಳು ಮದುವೆಯಾಗಿ ಅನೇಕ ವರ್ಷಗಳಾಗಿದ್ರು ಕೂಡ ಅದರಲ್ಲೂ ಕೂಡ ಈ ಒಂದು ಹನ್ನಳಿಗೆ ಒಂದು ಸೌತಿ ಕೂಡ ಇರುತ್ತೆ, ಪೆನಿನಾಳ್ ಅಂತ ಹೇಳಿ. ಅವಳ ಆಗಿರ್ತಾರೆ, ಇವಳಿಗೆ ಆಗಿರೋದಿಲ್ಲ. ಆ ಒಂದು ಸೌತಿನೇ ದಿನ ಬೈತಿರುತ್ತೆ, ಅವಮಾನ ಪಡಿಸಿರುತ್ತೆ. ನೀನು ಬಂಜೆ ಅಂತ ಹೇಳಿ ಅವಮಾನ ಪಡಿಸ್ತಿರುತ್ತೆ. ಆ ಎಲ್ಲ ಅವಮಾನದ ಮಧ್ಯದಲ್ಲಿ ನನಗೆ ಒಂದು ಮಕ್ಕಳು ಬೇಕು ಅಂತ ದೇವರ ಆಲಯಕ್ಕೆ ಬಂದು ಪ್ರಾರ್ಥನೆ ಮಾಡ್ತಿದ್ದಂತ ಹನ್ನಳು ಒಂದಾನೊಂದು ದಿನ ಅರ್ಥ ಮಾಡಿಕೊಂಡು, ಸರ್ ನಾನು ನನ್ನ ಸ್ವಾರ್ಥಕ್ಕಾಗಿ ಮಕ್ಕಳು ಬೇಕು, ನನ್ನ ಅವಮಾನ ನೀಗಿಸ್ಕೊಳ್ಳೋಕೆ ಮಕ್ಕಳು ಬೇಕಂತಿದ್ದೆ. ಆದ್ರೆ ದೇವರ ರಾಜ್ಯ ಕಟ್ಟೋದಕ್ಕೆ, ಇಸ್ರಾಯೇಲರನ್ನ ದೇವರಿಗಾಗಿ ಬೆಳೆಸೋದಕ್ಕೆ, ಇಸ್ರಾಯೇಲರೆಲ್ಲರೂ ವಿಗ್ರಹಾರಾಧನೆ ಮುಳುಗೋಗಿದ್ದಾರೆ, ಅವರನ್ನ ಮತ್ತೆ ನಾನು ವಾಪಸ್ ಕರ್ಕೊಂಡ್ಬರ್ಬೇಕು ಅಂದ್ರೆ ನನಗೊಂದು ಗಂಡು ಮಗು ಬೇಕು, ಅವನ ಮೂಲಕ ನಾನು ಸೇವೆಯಲ್ಲಿ ಈ ಕಾರ್ಯ ಮಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅವಳು ಒಂದು ಒಡಂಬಡಿಕೆ ಇಟ್ಕೊಳ್ತಾಳೆ. ಆ ಒಡಂಬಡಿಕೆ ಏನು? ಯೋಸೆಫ ಅಂತ ಹೇಳಿದ್ರೆ ಸ್ತ್ರೀ ಸಂತಾನವನ್ನು ಇಟ್ಕೊಂಡಿದ್ದ ಅಂತ ನೋಡ್ತೀವಿ. ಮೋಶೆ ಅಂದ್ರೆ ಯಜ್ಞದ ಕುರಿಮರಿಯ ರಕ್ತವನ್ನು ಇಟ್ಕೊಂಡಿದ್ದ ಅಂತ ನೋಡ್ತೀವಿ. ಸಮುವೇಲನ ಇಟ್ಕೊಂಡಂತ ಒಂದು ಒಡಂಬಡಿಕೆ ಅಂದ್ರೆ ನಜೀರನ ಒಡಂಬಡಿಕೆ. ದೇವರಿಗೋಸ್ಕರ ಪ್ರತ್ಯೇಕಿಸಲ್ಪಟ್ಟಂತ ಒಬ್ಬ ವ್ಯಕ್ತಿಯಾಗಿ ಜೀವಿಸಿದ್ರು. ಅದಕ್ಕೋಸ್ಕರ ಈ ಸಮುವೇಲನು ಅದೇ ವರ್ಷದಲ್ಲಿ ಹುಟ್ಟುತ್ತಾನೆ. ಅವಳು ಹೇಳಿದ ಹಾಗೆಯೇ ಅವನ ಹಾಲು ಬಿಟ್ಟ ತಕ್ಷಣ ಈ ಒಂದು ಚಿಕ್ಕ ಮಗುವನ್ನೇ ಕರ್ಕೊಂಡ್ಬಂದು ದೇವರ ಸನ್ನಿಧಿಯಲ್ಲಿ ಬಿಟ್ಟು, ಅಲ್ಲೂಯ್ಯ ನನ್ನ ಮಗನು ಸೇವೆಗಾಗಿನೇ ಇರಬೇಕು ಅಂತ ಹೇಳಿ. ಹಾಗಾಗಿ ಆ ಸಮುವೇಲ ಬೆಳೆದು ದೊಡ್ಡವನಾಗಿ ಇಸ್ರಾಯೇಲ್ ದೇಶಕ್ಕೆ ಪ್ರವಾದಿ ಆಗ್ತಾನೆ, ಇಸ್ರಾಯೇಲ್ ದೇಶಕ್ಕೆ ನ್ಯಾಯಾಧಿಪತಿ ಆಗ್ತಾನೆ, ಇಸ್ರಾಯೇಲ್ ದೇಶಕ್ಕೆ ಅವನೊಬ್ಬ ಆತ್ಮಿಕ ನಾಯಕನಾಗಿ, ಅಂದ್ರೆ ಅನಾಥನಾಗಿ ಬೆಳೆದಂತವನು ಯಾವ ರೀತಿಯಲ್ಲಿ ಒಂದು ದೇಶ ವಿದೇಶದಲ್ಲಿ ದೇವರ ಸೇವೆ ಮಾಡ್ತಾ ಎಂಬುದಾಗಿ ನಾವು ನೋಡ್ತಾ ಇರೋದು. ಹಾಗಾಗಿ 4ನೇದಾಗಿ ನಾವು ನೋಡುವಾಗ ದಾವೀದನ ಎಂಬುದು. ಈ ದಾವೀದನು ಈಶಾಯನ ಮಗನು. ಈಶಾಯನಿಗೆ 8 ಜನ ಮಕ್ಕಳು, ಅದರಲ್ಲಿ ಇವನು ಕೊನೆಯವನು.
7 ಜನ ತುಂಬಾ ಚೆನ್ನಾಗಿ ಇದ್ದವರು, ಒಳ್ಳೊಳ್ಳೆ ಸ್ಥಾನಮಾನದಲ್ಲಿದ್ದವರು, ಸೈನ್ಯದಲ್ಲಿದ್ದವರು. ಆದ್ರೆ ಬೈಬಲ್ ನಾವು ಓದುವಾಗ ದಾವೀದನು ಕುರಿ ಮೇಯಿಸುವಂತ ಕಾರ್ಯ ಮಾಡ್ತಾ ಇದ್ದ. ಏನ್ ಕೆಲಸ? ಕುರಿ ಮೇಯಿಸ್ತಾ ಇದ್ದ ಎಂಬುದಾಗಿ ನಾವು ನೋಡ್ತೇವೆ. ಈ ಕುರಿ ಮೇಯಿಸ್ತಾ ಇದ್ದಂತ ದಾವೀದ ಯಾವಾಗಲೂ ಕೂಡ ಅವರಪ್ಪ ಹೇಳ್ಕೊಂಡಂತ ದೇವರ ವಿಷಯಗಳನ್ನ ಹಿಡ್ಕೊಂಡು ಅವನು ಪ್ರಾರ್ಥನೆ ಮಾಡ್ತಾ ಇದ್ದ. ದೇವರ ಕೀರ್ತನೆಗಳನ್ನ ಬರಿತಾ ಇದ್ದ. ಬೈಬಲ್ ಅಲ್ಲಿ ಇರುವಂತಹ ಕೀರ್ತನೆಗಳಲ್ಲಿ ಅರ್ಧಕ್ಕಿಂತ ಜಾಸ್ತಿ ಕೀರ್ತನೆ ದಾವೀದನೇ ಬರೆದಿರೋದು. ದೇವರ ಒಡಂಬಡಿಕೆ ನಾವು ಹಿಡ್ಕೊಂಡವನಾಗಿ 23ನೇ ಕೀರ್ತನೆ ನಮ್ಗೆಲ್ಲರೂ ಗೊತ್ತಿದೆ. ಅವನೇ ಒಬ್ಬ ಕುರುಬನಾಗಿದ್ದ ದಾವೀದ. ಅವನು ಬರೆದಿರೋ ಕೀರ್ತನೆ ಏನು? ಯೆಹೋವನು ನನ್ನ ಕುರುಬನು, ಕೊರತೆ ಪಡೆ. ಯಾಕಂದ್ರೆ ನಾನು ನನ್ನ ಕುರಿಗಳಿಗೆ ಕುರುಬನಾಗುವಾಗ ಹೇಗೆ ನನ್ನ ಕುರಿಗಳಿಗೆ ಯಾವ ಕೊರತೆ ಇದೆ ನೋಡ್ಬೋದೇನೋ ಹಾಗೆ ದೇವರು ನನ್ನ ಕುರುಬನಾಗಿದ್ದಾನೆ. ಆಮೇಲೆ ಹಾಗೆ ಈ ಒಂದು ದಾವೀದನು ಕುರುಬನಾಗಿದ್ರು ಕೂಡ 78ನೇ ಕೀರ್ತನೆಯಲ್ಲಿ 70ರಿಂದ 72ರಲ್ಲಿ ಓದುವಾಗ ಕುರಿ ಮೇಯಿಸ್ತಾ ಇದ್ದಂತ ಈ ದಾವೀದನ ನಮ್ಮ ದೇವರು ಬಿಡಿಸಿ ಈ ವಚನದಲ್ಲಿ ನಾವು ನೋಡ್ತೇವೆ ಅಭಿಷೇಕ ಮಾಡ್ತಾ ಇದ್ದಾರೆ. 1 ಸಾಮುವೇಲ 16:13ನೇ ವಚನವನ್ನು ನೋಡುವಾಗ ಸಾಮುವೇಲನ ಮೂಲಕನೇ ದಾವೀದನ ಮುಂದಿನ ಅರಸನಾಗಿ ಅಭಿಷೇಕ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರಿಂದ ದೂರವಾಗಿದ್ದ, ಎಲ್ಲರೂ ಮರ್ತೋಗಿದ್ರು. ಇವ್ರ ಕೆಲಸ ಎಲ್ಲೋ ಅಡವಿಯಲ್ಲಿ 24 ಗಂಟೆ ಕುರಿ ಮೇಯಿಸ್ಕೊಂಡಿದ್ದಂಥವ್ರು. ಆದ್ರೆ ದೇವರನ್ನಾಗಿದ್ರಿಂದ, ದೇವರೆಲ್ಲ ಭಯಭಕ್ತಿಯಲ್ಲಿದ್ದರಿಂದ ಒಂದಾನೊಂದು ದಿನ ಅವನು ಕಾಡಿನಿಂದ ನಾಡಿಗೆ ಬಂದ. ಕುರಿ ಮೇಯಿಸ್ತಾ ಇದ್ದಂಥವನು ಇಸ್ರಾಯೇಲರನ್ನ ನಡೆಸುವಂತ ನಾಯಕನಾದ, ಶ್ರೇಷ್ಠ ರಾಜನಾಗಿ ಅವನು ಜೀವಿಸ್ತಾ ಇರೋದಾಗಿ ನಾವು ಈ ತರ ಹೇಳ್ತಾ ಹೋದ್ರೆ ಬೈಬಲಲ್ಲಿ ತುಂಬಾ ಜನ ಇದ್ದಾರೆ. ಅವ್ರ ಜೀವಿತಗಳನ್ನ ನಾಶ ಮಾಡ್ಕೊಂಡವರು ಇದ್ದಾರೆ, ಅವ್ರ ಜೀವಿತಗಳನ್ನ ಕಟ್ಕೊಂಡವರು ಇದ್ದಾರೆ. ಅರ್ಥ ಆಗ್ತದೆ ಹೇಳ್ತಿರೋದು. ಈಗ ದಾವೀದ ಅಣ್ಣತಮ್ಮಂದಿರು ಇದಾರಲ್ವಾ, ಬೇರೆಯವರೆಲ್ಲ ಏನಾದ್ರು ಅವ್ರ ಚರಿತ್ರೆ ಏನಾಯ್ತು ಅಂತ ನಮ್ಗೆ ಗೊತ್ತೇ ಇಲ್ಲ. ಯಾಕೆ ದಾವೀದನ ಬಗ್ಗೆ ಮಾತ್ರ ಬರೆಯಲ್ಪಟ್ಟಿದೆ ಅಂದ್ರೆ ಅವನು ದೇವರಿಗೋಸ್ಕರ ಜೀವಿಸ್ತಿದ್ದ. ಆಮೇಲೆ ದೇವರಿಗಾಗಿ ಬದುಕಿದ್ರಿಂದಲೇ ಅವನ ಒಂದು ಯಾರೆಲ್ಲ ದೇವರ ವಾಕ್ಯ ಇಟ್ಕೊಂಡು ದೇವರಿಗೋಸ್ಕರ ಜೀವಿಸಿದ್ರೋ ಅವರ ಬಗ್ಗೆ ಬೈಬಲಲ್ಲಿ ತುಂಬಾ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನನ್ನ ನಿನ್ನ ಚರಿತ್ರೆ ಕೂಡ, ನನ್ನ ನಿನ್ನ ಬಗ್ಗೆ ಕೂಡ ಒಂದು ಇತಿಹಾಸವಾಗಿ ಇರಬೇಕು ಅಂದ್ರೆ ಮುಂದಿನ ಸಂತತಿಗೆ ನಾವು ಕೂಡ ಈ ತರ ಒಂದು ಮುಖ್ಯ ವ್ಯಕ್ತಿಯಾಗಿ ಇರಬೇಕು ಅಂತ ಹೇಳಿದ್ರೆ ನಾವು ದೇವರನ್ನ ಹಿಡ್ಕೋಬೇಕು, ಸುವಾರ್ತೆ ಹಿಡ್ಕೋಬೇಕು, ದೇವರ ಸೇವೆಗಾಗಿ ಜೀವಿಸಬೇಕು. ಅದೇ ಪ್ರಕಾರ ಹೇಗೆ ಯೋಸೇಫನ ತಂದೆ, ಮೋಶೆಯ ತಾಯಿ, ಸಮುವೇಲನ ತಾಯಿ, ದಾವೀದನ ತಂದೆ ಈ ಮಕ್ಕಳನ್ನ ದೇವರಿಗಾಗಿ ಬೆಳೆಸಿದ್ರು, ಸುವಾರ್ತೆಯನ್ನು ಬೆಳೆಸಿದ್ರು, ಹಾಗೆ ನಾವು ನಮ್ಮ ಮಕ್ಕಳನ್ನ ಬೆಳೆಸುವಾಗ ಏನಾಗುತ್ತೆ, ಅವರು ಕೂಡ ಈ ಪ್ರಪಂಚವನ್ನು ಬದಲಾಯಿಸುವಂತರಾಗಿ ಆಗ್ಬಿಡ್ತಾರೆ. ಆಮೇಲೆ ಆಮೇಲೆ ಮುಖ್ಯ ಸಂದೇಶದಲ್ಲಿ ಹೋಗುವಾಗ ಮೂರು ಅಂಗಗಳ ಬಗ್ಗೆ ನಾವು ನೋಡೋಣ. ಇವತ್ತಿನ ಅಂಶ ಮೂರು ಅಂಗಳ ಅಂದ್ರೆ 3 ಸ್ಥಳಗಳು. ಆ 3 ಸ್ಥಳಗಳು ಯಾವ್ಯಾವುದು ನಾವು ಸಿದ್ಧಪಡಿಸ್ಕೋಬೇಕಾಗಿರುವಂತ ಅಂಗಡಗಳು ಅಂತ ಹೇಳಿ, ಮೊದಲನೇದಾಗಿ ನಾವು ನೋಡುವಾಗ ಅನ್ಯ ಜನರ ಅಂಗಳ ತುಂಬಾ ಪ್ರಾಮುಖ್ಯ. ಅನ್ಯ ಜನರ ಅಂಗಳ ಅತ್ಯಂತ ಪ್ರಾಮುಖ್ಯವಾದದ್ದು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ 3 ವಿಷಯಗಳನ್ನು ನೋಡುವಾಗ ಮೊದಲನೇದು ಯೇಸು ಮತ್ತು ಅನ್ಯ ಜನರ ಬಗ್ಗೆ ನೋಡ್ತೇವೆ. ಮತ್ತಾಯ 8 5ರಿಂದ 13ನೇ ವಚನ. ಮತ್ತೆ ಎರಡನೇದಾಗಿ ನಾವು ನೋಡುವಾಗ ಪೇತ್ರ ಮತ್ತು ಅನ್ಯ ಜನರು ಎಂಬುದಾಗಿ ನೋಡ್ತೇವೆ. ಪೇತ್ರ ಮತ್ತು ಅನ್ಯ ಜನರು, ಅಪೊಸ್ತಲರು 10ನೇ ಅಧ್ಯಾಯ 1ರಿಂದ 26 ನೋಡಬಹುದು. 3ನೇದಾಗಿ ನಾವು ನೋಡುವಾಗ
ಪೌಲ ಮತ್ತು ಅನ್ಯ ಜನರು. ಎಫೆಸಿ 2:14. ಇಲ್ಲಿ ಜಸ್ಟ್ ಕೆಲವು ವಿಷಯಗಳ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇರುವಂತದ್ದು. ಅನ್ಯ ಜನರು ಎಷ್ಟು ಪ್ರಾಮುಖ್ಯ ಅಂತ ಹೇಳಿ. ಅನ್ಯ ಜನರು ಅಂದ್ರೆ ಯಾರು ಅರ್ಥ ಮಾಡ್ಕೊಳ್ಳಿ ಎಲ್ಲರೂ. ಯಾರನ್ನ ಅನ್ಯ ಜನರು ಅನ್ನೋದು ನಾವು ದೇವರನ್ನ ನಂಬದೇ ಇರೋರನ್ನ ಅನ್ಯ ಜನರು ಅಂತ ಹೇಳಿ. ಇಲ್ಲಿ ಎರಡು ರೀತಿಯಾದ ಅನ್ಯ ಜನಗಳು. ಹಳೆಯ ಒಡಂಬಡಿಕೆಯಲ್ಲಿ ಅನ್ಯ ಜನರು ಯಾರಾದ್ರೂ ನೀನು ನಾನು ಕೂಡ ಅನ್ಯ ಜನರೇ. ಇಸ್ರಾಯೇಲರು ಮಾತ್ರನೇ ದೇವರ ಮಕ್ಕಳು, ಇಸ್ರಾಯೇಲರು ಅಲ್ಲದೇ ಇರೋರು ಅನ್ಯರು ಬೈಬಲಲ್ಲಿ ಇರುವಂಥದ್ದು ನಾವು ನೋಡ್ತಿರೋದು. ಯೇಸು ಕ್ರಿಸ್ತನು ಬರೋ ತನಕ ಕೂಡ ಇಸ್ರಾಯೇಲರು ಮಾತ್ರನೇ ದೇವರ ಮಕ್ಕಳು, ಆ ಇಸ್ರಾಯೇಲರು ಅಲ್ಲದೇ ಇರೋರೆಲ್ಲರೂ ಕೂಡ ಯಾರು ಅನ್ಯ ಜನರಾಗಿದ್ರು. ಆದ್ರೆ ಯೇಸು ಕ್ರಿಸ್ತನು ಬಂದ ಮೇಲೆ ಇವಾಗ ಇಸ್ರಾಯೇಲರು ಕೂಡ ಅನ್ಯ ಜನರಾಗಿದ್ದವರು. ಅರ್ಥ ಆಗ್ತಿದೆಯಾ? ದೇವರ ಮಕ್ಕಳು ಯಾರು? ಯೇಸುವನ್ನ ನಂಬುವವರು ಮಾತ್ರನೇ. ಇಸ್ರಾಯೇಲರು ದೇವರ ಮಕ್ಕಳಲ್ಲ. ಈಗ ಯೇಸು ಸ್ವಾಮಿ ಬಂದ ಮೇಲೆ ಇಸ್ರಾಯೇಲರು ಯಾರಲ್ಲ? ದೇವರ ಮಕ್ಕಳಲ್ಲ. ಅವರು ಯಾರು ಯೇಸುವನ್ನ ನಂಬ್ತಾರೋ ಅವರು ಮಾತ್ರನೇ ದೇವರ ಮಕ್ಕಳು. ಒಂದ್ ವೇಳೆ ಇಸ್ರಾಯೇಲರೇ ಆಗಿರ್ಬೋದು, ಅವ್ರು ಯೇಸುನ ನಂಬಿಲ್ಲ ಅಂದ್ರೆ ಅವರು ದೇವರ ಮಕ್ಕಳಲ್ಲ. ಅರ್ಥ ಆಗ್ತಿದ್ಯಾ? ಯೋಹಾನ ಸುವಾರ್ತೆ 1:12 ಯಾವಾಗಲೂ ನಾವು ನೆನಪಿಸ್ಕೊಳ್ತಾ ಇರ್ತೀವಿ. ಯಾರ್ಯಾರು ಯೇಸುವನ್ನು ಅಂಗೀಕರಿಸ್ಕೊಂಡರೋ ಅಂದ್ರೆ ಆತನ ಹೆಸರು ನಂಬಿಕೆ ಇಟ್ಟರೋ ಅವರು ದೇವರ ಮಕ್ಕಳಾಗುವ ಅಧಿಕಾರವನ್ನ ಹೊಂದಿಕೊಳ್ತಾರೆ ಅಂತ ಹೇಳಿ. ಹಾಗಾಗಿ ಈಗ ಯಾರು ಅನ್ಯರು? ಯೇಸುವನ್ನ ನಂಬದೇ ಇರೋರು. ಯೇಸುವನ್ನ ನಂಬುವವರು ಯೇಸುವಿನ ಸ್ವಜನರು, ಸ್ವಕೀಯ ಜನರು ಅಂದ್ರೆ ಸ್ವಂತ ಜನರು. ಆದ್ರೆ ಯೇಸುವನ್ನ ನಂಬದೇ ಇರೋರು ಅನ್ಯ ಜನರು. ಅರ್ಥ ಆಗ್ತಿದೆಯಲ್ಲ? ನಿಮ್ಮ ಮನೆಯಲ್ಲೇ ಯೇಸುವಿನ ಜನರು ಇರ್ಬೋದು, ಅನ್ಯ ಜನರು ಇರ್ಬೋದು. ನೀನು ಯೇಸು ನಂಬಿದೆ ಅಂದ್ರೆ ನೀನು ಯೇಸುವಿನ ಸ್ವಂತ ಜನರು. ಆದ್ರೆ ನಿನ್ನ ಮನೆಯಲ್ಲಿ ಯಾರಾದ್ರೂ ಯೇಸುವಿನ ನಂಬದೇ ಇರೋರಿದ್ದಾರೆ ಅಂದ್ರೆ ಅವರು ಅನ್ಯ ಜನರಾಗಿದ್ದಾರೆ. ಇದನ್ನ ನೀವು ಅರ್ಥ ಮಾಡ್ತೀವಿ. ಅನ್ಯ ಜನರಂದ್ರೆ ಯಾರು ಹೇಳಿ? ಎಲ್ಲ ಮಕ್ಕಳು ಯೇಸುವಿನ ನಂಬದೇ ಇರೋರು. ಯೇಸುವಿನ ನಂಬುವವರು ಸ್ವಂತ ಜನರು, ದೇವರ ಜನರಿರುವುದಾಗಿ ನಾವು ಇವೆರಡೇ ಇರೋದು. ಈ ಅನ್ಯ ಜನರು ಅಂದ್ರೇನು? ಯೇಸುನ ನಂಬಿರೋರು ಯಾರು ಕೂಡ ಜಾತಿ ಭೇದ ಮಾಡಬಾರ್ದು. ನೀನ್ ಜಾತಿ ಭೇದ ಮಾಡ್ತಿದ್ಯಾ ಅಂದ್ರೆ ನೀನು ಸುವಾರ್ತೆನೇ ಗೊತ್ತಿಲ್ಲ, ನೀನ್ ದೇವ್ರ ಮಗಳು ಮಗನ ಅಲ್ಲವೇ ಅಲ್ಲ ಅಂತಾನೆ ಅರ್ಥ. ಅದರಲ್ಲಿ ಯಾವ ಸಂದೇಹನೂ ಇಲ್ಲ. ಯಾಕಂದ್ರೆ ದೇವರೇ ಎಲ್ಲರನ್ನ ತನ್ನ ಸ್ವಂತ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ ಅಂತ ಹೇಳಿದ್ಮೇಲೆ ನೀನೊಬ್ಬ ವ್ಯಕ್ತಿನ ದೂರ ಮಾಡ್ತೀಯ, ಅವ್ರ ಜಾತಿ ನೋಡಿ ಧರ್ಮ ನೋಡಿ ಅಂತ ಹೇಳಿದ್ರೆ ನೀನ್ ದೇವರನ್ನೇ ದೂರ ಮಾಡ್ತಿದ್ಯಾ ಅಂತ ಅರ್ಥ ಅಲ್ವಾ? ದೇವರ ಮಗ ತಾನೆ ಅವನು ಕೂಡ, ದೇವರ ಸೃಷ್ಟಿ ಮಾಡಿರೋದು ಅವನು ಕೂಡ. ಸೊ ತುಂಬಾ ಜನ ಕ್ರೈಸ್ತರು ಇನ್ನೂ ಅವ್ರ ಯೇಸುವನ್ನು ನಂಬ್ಕೊಂಡಿದ್ರು ಕೂಡ, ಸಭೆಗೆ ಬರ್ತಾ ಇದ್ರು ಕೂಡ ಜಾತಿ ಧರ್ಮ ಅನ್ಕೊಂಡು ಅವ್ರನ್ನ ದೂರ ಮಾಡೋದು, ಅವ್ರ ಮನೆಗೆ ನಾವು ಹೋಗಲ್ಲ, ನಮ್ಮ ಮನೆಗಳಿಗೆ ಅವ್ರು ಬರಲ್ಲ ಅನ್ನೋ ತರ ಇನ್ನೂ ಇರ್ತಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅವರೇ ಅನ್ಯ ಜನರು, ದೇವ್ರ ಮಕ್ಕಳೇ ಅಲ್ಲ ಅವರು. ಆ ಆಲೋಚನೆಗಳನ್ನ ತೆಗೆದುಕೊಳ್ಬೇಕು ನಾವು. ಈಗಿನ ಮಕ್ಕಳಲ್ಲಿ ಅವು ಯಾವುದೂ ಇಲ್ಲ. ಈಗಿನ ನಮ್ಮ ಮಕ್ಕಳಲ್ಲಿ ಆ ಜಾತಿ ಈ ಜಾತಿ, ಆ ಫ್ರೆಂಡ್ಸ್ ಈ ಫ್ರೆಂಡ್ಸ್ ಅಂತ ಏನಿಲ್ಲ. ನಾವಿನ್ನೂ ಚಿಕ್ಕವರಾಗಿದ್ದಾಗ ಅವ್ರವ್ರ ಜಾತಿ ಮಕ್ಕಳೇ ಆಟ ಆಡ್ಕೊಳ್ಬೇಕು, ಆ ಜಾತಿ ಈ ಜಾತಿ ಸೇರಂಗಿಲ್ಲ ಅನ್ನೋ ರೀತಿಯಲ್ಲಿ ತುಂಬಾ ಇದ್ ಮಾಡೋರು. ಅವ್ರ ಜೊತೆ ಹೋಗಿ ಆಟ ಆಡ್ಬೇಡ ಅಂತ ಹೇಳ್ಬಿಟ್ಟು ಆ ದೊಡ್ಡ ಜಾತಿಯವನ್ನೆಲ್ಲ ಹೇಳೋರು ಅವ್ರ ತಂದೆ ತಾಯಿಗಳು. ಆದ್ರೆ ಈಗ ನಮ್ಮ ಮಕ್ಕಳು ಅದೆಲ್ಲ ವಿಷ ಬೀಜ, ಅದನ್ನೆಲ್ಲ ಬಿತ್ತಬಾರ್ದು. ನಾವು ಎಲ್ಲರೂ ಒಂದೇ ಅಲ್ಲೂಯ್ಯ. ಆ ಸ್ಕೂಲು ಕಾಲೇಜ್ ಅಂತ ಮಾಡಿದ್ರು, ಅದರಲ್ಲಿ ಎಲ್ಲ ದುಡ್ಡಿರೋನು ಇಲ್ಲಿರೋನು, ಯಾವುದೇ ಜಾತಿ ಯಾವುದೇ ಧರ್ಮದವನು ಇರಲಿ, ಎಲ್ಲರ ಸಮವಸ್ತ್ರ ಅಂತ ಯೂನಿಫಾರ್ಮ್ ಯಾಕೆ ಹಾಕೋದು? ಎಲ್ಲರೂ ಒಂದೇ ಅನ್ನೋ ಭಾವನೆ ಮಕ್ಕಳಲ್ಲಿ ಬರಬೇಕು ಅಂತ ಹೇಳಿ. ಇಲ್ಲಾಂದ್ರೆ ಯಾವ ಬಟ್ಟೆ ಹಾಕೊಂಡ್ರೆ ಅವ್ರಿಗೇನು ಯೂನಿಫಾರ್ಮ್ ಅವಶ್ಯಕತೆ ಇಲ್ಲ. ಅವ್ರು ಹೋಗೋದು ಯೂನಿಫಾರ್ಮ್ ಹಾಕೊಂಡು ಹೋಗೋದಕ್ಕಲ್ಲ, ಓದೋದಕ್ಕೆ ಹೋಗೋದು. ಅವ್ರಿಗೇನಕ್ಕೆ ಯೂನಿಫಾರ್ಮ್, ಅವ್ರಿಗೇನಕ್ಕೆ ಶೂ, ಎಲ್ಲರೂ ಒಂದೇ ತರನೇ ಹಾಕೊಂಡು ಬರ್ಬೇಕಂತ ಯಾಕೆ ಹೇಳ್ತಾರೆ ಅಂದ್ರೆ ಮೇಲು ಕೀಳು ಅನ್ನೋದು ಮಕ್ಕಳಲ್ಲಿ ಬರಬಾರ್ದು ಅಂತ ಹೇಳಿ. ಅರ್ಥ ಆಗ್ತಿದ್ಯಾ? ನಾವೆಲ್ಲ ಒಂದೇ ಅಂತ ತೋರಿಸ್ಕೊಡೋದಕ್ಕೆ ಅದನ್ನ ಹಾಕೊಳ್ಳೋದು. ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀನಿ ಅಂದ್ರೆ ನಾವು ದೇವರ ಮಕ್ಕಳಾಗಿ ಅದನ್ನ ಅನ್ಯ ಜನರ ದೂರ ಇರುವಂತಹ ಆಲೋಚನೆ ಇರಬಾರ್ದು ಅಂತ. ಇಲ್ಲಿ ಯೇಸು ಕ್ರಿಸ್ತನು ಮತ್ತೆ ಅನ್ಯ ಜನರ ಒಂದು ಸಂಬಂಧವನ್ನು ನಾವು ನೋಡುವಾಗ ಮತ್ತಾಯ 8:5-13 ಒಬ್ಬ ಶತಾಧಿಪತಿ
ಆ ಶತಾಧಿಪತಿ ಬಂದು ಇಸ್ರಾಯೇಲಿನವನಲ್ಲ. ಆ ಕಾಲದಲ್ಲಿ ಇಸ್ರಾಯೇಲ್ಯರು ದೇವರ ಮಕ್ಕಳಾದ್ರೆ ಯೇಸು ಏನು ಇಸ್ರಾಯೇಲ್ಯರು ಅಲ್ಲದೇ ಇರೋರು ಅನ್ಯ ಜನರು ಅಂತ ಹೇಳಿದ್ರು. ಯೇಸು ಬಂದು ಇಸ್ರಾಯೇಲಿನವನು ಅಲ್ವಾ, ಇಸ್ರಾಯೇಲ್ ಇದರಲ್ಲಿ ಹುಟ್ಟಿದವರು. ಆದ್ರೆ ಆ ಶತಾಧಿಪತಿ ಅನ್ಯ ಜನನಾಗಿದ್ದಾನೆ. ಅವನು ರೋಮಪುರದ ಒಬ್ಬ ಸೈನಿಕನಾಗಿರೋದ್ರಿಂದ, ನಾಯಕನಾಗಿರೋದ್ರಿಂದ ಅವ್ರ ಮನೆಗಳಿಗೆ ಇಸ್ರಾಯೇಲ್ಯರು ಹೋಗಬಾರದು. ಆದ್ರೆ ಯೇಸು ಹೇಳಿರೋದೇನು ಗೊತ್ತಾ, ಇಲ್ಲಿ ನಾನು ನಿನ್ನ ಮನೆಗೆ ಬರ್ತೀನಿ ಅಂತ. ನನ್ನ ಆಳೆಗೆ ಹುಷಾರಿಲ್ಲ, ನನ್ನ ಮನೆಯಲ್ಲ ಇರುವಂತಹ ನನ್ನ ದಾಸನಿಗೆ ಹುಷಾರಿಲ್ಲ ಅಂತ ಹೇಳಿದ್ರೆ ಸರಿ ನಡಿ, ನಾನು ಬರ್ತೀನಿ ನಿನ್ನ ಮನೆಗೆ, ನಾನು ಬಂದವನ್ನ ಗುಣಪಡಿಸ್ತೀನಿ ಅಂತ ಯೇಸು ಹೇಳ್ತಾನೆ. ಆದ್ರೂ ಅವ್ರು ಹೇಳೋದೇನು ಗೊತ್ತಾ, ಶತಾಧಿಪತಿ ಹೇಳ್ತಾನೆ, ನೀನು ಬರುವಷ್ಟು ಯೋಗ್ಯತೆ ನನಗಿಲ್ಲ ಅಂತ. ಏನಂತ? ನೀನು ನನ್ನ ಮನೆಗೆ ಬರುವಂತ ಯೋಗ್ಯತೆ ನನಗಿಲ್ಲ, ಹಾಗಾಗಿ ನೀನು ಒಂದು ಮಾತು ಹೇಳಿದ್ರೆ ಸಾಕು, ನನ್ನ ಆಳಿಗೆ ಗುಣ ಆಗುತ್ತೆ ಅಂತ ಹೇಳಿ. ಆದ್ರೆ ನಾನು ಈಗ ಹೇಳ್ತಿರೋದೇನು ಅಂದ್ರೆ, ಯೇಸು ಅನ್ಯ ಜನರ ಮನೆಗಳಿಗೆ ಹೋದ. ಸಮರ್ಯ ಪಟ್ಟಣಕ್ಕೆ ಹೋಗ್ತಾನೆ ಯೇಸು ಸ್ವಾಮಿ. ಆ ಸಮರ್ಯ ಪಟ್ಟಣದಲ್ಲೇ ಯಾಕೋಬನ ಬಾವಿ ಹತ್ರ ಕೂತಿರ್ತಾರೆ. ಸಮರ್ಯಳು ಅಲ್ಲಿ ನೀರು ಸೇದೋದಕ್ಕಾಗಿ, ನೀರು ತಗೊಂಡು ಹೋಗೋದಕ್ಕಾಗಿ ಬರ್ತಾಳೆ. ಅವಾಗೆಲ್ಲ ಬಾವಿ ಅನುಭವ ಇದೆಯಾ? ಏನಂತೀವ ಅದನ್ನ? ಸೇತು ಬಾವಿನ ಸೇದೋ ಬಾವಿ ಒಂದು ರೌಂಡ್ಗೆ ಇರ್ತಿತ್ತು. ಈಗಿನ ತರ ಅಗಲವಾಗಿ ಇರ್ತಿರ್ಲಿಲ್ಲ. ನಮ್ಮೂರಲ್ಲಿ ಈಗಲೂ ಒಂದು 2-3 ಐತೆ ಊರು ಸುತ್ತಲೂ. ಸೊ ಒಂದು ಬಾವಿ ಸ್ಕೂಲ್ ಹತ್ರ ಇರೋ ಬಾವಿಯಲ್ಲಿ ನಾನು ಚಿಕ್ಕವನಿದ್ದಾಗ ಹೋಗಿ ಅದನ್ನ ತೆಗಿತಾ ಇದ್ವಿ ನೀರನ್ನು. ಒಂದು ಬಿಂದಿಗೆ ಕಟ್ಬಿಟ್ಟು ಹಗ್ಗದಿಂದ ಕಳೆದ್ಬಿಟ್ಟು ಅಲ್ಲಿಂದ ಸೇರ್ಬೇಕಾಗಿತ್ತು. ಸೊ ಆ ರೀತಿ ಆ ಕಾಲದಲ್ಲಿ ನೀರು ಸೇರ್ಬೇಕಂದ್ಬಿಟ್ಟು ಸಮರ್ಯದವಳಲ್ಲಿ ಹೋದಾಗ ಯೇಸು ಅಲ್ಲಿ ಕೂತಿದ್ರು. ನೀರು ಕೊಡು ಅಂತ ಕೇಳ್ತಾನೆ ಯೇಸು ಸ್ವಾಮಿಗಳಿಗೆ. ಅವಳೇನಂತಾಳೆ, ನೀವು ಯಹೂದ್ಯರು, ನಾವು ಸಮರ್ಯದವರು, ನಾವು ನೀರು ಕೊಡಬಾರ್ದು ನಿಮಗೆ. ನೀವು ಮೇಲ್ಜಾತಿಯವರು, ನಾವು ಕೀಳು ಜಾತಿಯವರು, ನೀವು ನನಗೆ ಕೇಳ್ತಿದ್ದೀರ ನೀರು ಕೊಡಕ್ಕೆ ಅಂತ. ಅರ್ಥ ಆಗ್ತಿದ್ಯಾ ಹೆಂಗಿತ್ತು ಅಂತ ಹೇಳ್ಬಿಟ್ಟು ಆ ಜಾತಿ ಭೇದ? ಆದ್ರೆ ಯೇಸು ಹೇಳಿದ್ರು, ನಾನು ಯಾರ ಹತ್ರ ಏನೋ ಗೊತ್ತಾಗಲಿ, ನೀನೇ ನನ್ನ ಹತ್ರ ನೀರು ಕೇಳ್ತೀಯ, ನಾನು ಕೊಡೋ ನೀರು ನೀನು ಕುಡಿದ್ರೆ ನಿನಗೆ ಯಾವತ್ತೂ ದಾಹ ಆಗಲ್ಲ. ಸರಿ, ಆ ನೀರು ಕೊಡಿ ನನಗೆ. ಆ ನೀರೇನು ಗೊತ್ತಾ? ನಾನೇ. ನನ್ನ ನಂಬುವನು ಸತ್ರು ಬದುಕ್ತಾರೆ. ಆಮೇಲೆ ಸೊ ಸಮರ್ಯ ಪಟ್ಟಣದೊಳಗಡೆ ಹೋಗ್ತಿರ್ಲಿಲ್ಲ ಇಸ್ರಾಯೇಲ್ಯರು. ಯೇಸು ಅಲ್ಲಿ ಹೋಗ್ತಾನೆ, ಸಮರ್ಯ ಸ್ನೇಹಿತರ ಮಾತಾಡ್ತಾನೆ. ಅವಳು ಹೋಗ್ಬಿಟ್ಟು ಊರವ್ರಿಗೆಲ್ಲ ಹೇಳುತ್ತೆ. ಅವರವರೆಲ್ಲ ಬಂದು ಯೇಸುವಿನ ಸುವಾರ್ತನ ಕೇಳ್ತಾರೆ, ಯೇಸು ಹೇಳೋ ಮಾತನ್ನ ಕೇಳ್ತಾರೆ. ಕೊನೆಯಲ್ಲಿ ಯೇಸುವೇ ಲೋಕ ರಕ್ಷಕನು ಅಂತ ಅವ್ರು ತೀರ್ಮಾನ ಮಾಡ್ಕೊಳ್ತಾರೆ. ಆಮೇಲೆ ಸೊ ಯೇಸು ಯಾವತ್ತೂ ಅನ್ಯ ಜನರು ಆ ಜಾತಿ ಈ ಜಾತಿ ಅಂತ ದೂರ ಮಾಡಿಲ್ಲ. ಅದಕ್ಕೆ ಇವತ್ತು ಪ್ರಪಂಚದಾದ್ಯಂತ ನಮ್ಮ ದೇಶದಲ್ಲಿ ಎಲ್ಲ ಜಾತಿಯವರು ಯೇಸುನ ನಂಬೋದಕ್ಕೆ ಕಾರಣ. ಯೇಸುಗೆ ಜಾತಿ ಭೇದ ಇಲ್ಲ. ಆ ಜಾತಿ ಭೇದ ನಾವು ಮಾಡ್ಕೊತಾ ಇದ್ದೀವಿ ಸೇವಕರಾಗಿ, ವಿಶ್ವಾಸಿಗಳಾಗಿ. ನಮ್ಮಲ್ಲಿ ಇನ್ನೂ ಅದಿದೆ. ಯಾಕಂದ್ರೆ ನಾವು ಹುಟ್ಟಿರೋದು ಅಂತ ಜಾಗದಲ್ಲಿ, ಈ ಇಂಡಿಯಾ ದೇಶದಲ್ಲಿ ನಾವು ಹುಟ್ಟಿರೋದಕ್ಕೆ ನಮ್ಮಲ್ಲಿ ಬರೀ ಜಾತಿ, ಮತ, ಧರ್ಮ ಇದೇ ಇದೆ. ಬೇರೆ ದೇಶಗಳಲ್ಲಿ ಜಾತಿ ಭೇದಗಳು ಏನೂ ಇರೋದಿಲ್ಲ. ಹಲ್ಲೆಲೂಯಾ. ನಮ್ಮ ರಾಜಕಾರಣಿಗಳೇ ಸಾಯಿಸ್ತಾ ಇದ್ದಾರೆ ನಮ್ಮನ್ನ, ಒಬ್ಬರಿಗೂ ಹೊಡೆದಾಡ್ಕೋಬೇಕು. ಎರಡನೇದಾಗಿ ನಾವು ನೋಡಿದ ಪೇತ್ರ ಮತ್ತು ಅನ್ಯ ಜನರ ಬಗ್ಗೆ ನಾವು ನೋಡಿದ ಯೇಸು ಸ್ವಾಮಿ ಶಿಷ್ಯ ಪೇತ್ರ. ಅವನು ಮೊದಲನೇ ಸಲ ಇಲ್ಲಿ ಹೋಗ್ತಾ ಇರೋದು. ಅಪೊಸ್ತಲರು 10:1-20. ಅವನು ಆ ಒಂದು ಕೊನೆಯಲ್ಲಿ ಬಂದು ಅನ್ಯ ಜನ ಅವ್ರ ಮನೆಗೆ ಹೋಗೋದಕ್ಕೆ ಇವನಿಗೆ ಸಿದ್ಧತೆ ಇರಲಿಲ್ಲ, ಅದೇನು ಆಲೋಚನೆ ಇರಲಿಲ್ಲ. ಇವನು ಯೊಪ್ಪ ಅನ್ನುವಂತಹ ಜಾಗದಲ್ಲಿ ಚರ್ಮಕಾರನಾದ ಸಿಮೋನನ ಮನೆಯಲ್ಲಿ ಉಳ್ಕೊಂಡಿದ್ದ. ಅಲ್ಲಿ ಯಾವಾಗ ಇವನು ಪ್ರಾರ್ಥನೆ ಮಾಡ್ತಾ ಇದ್ದ, ಮಧ್ಯಾಹ್ನದ ಹೊತ್ತು ಅವನು ಪ್ರಾರ್ಥನೆ ಮಾಡುವಂತ ಒಂದು ಸಮಯದಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವರವ್ರಿಗೆ ಒಂದು ದರ್ಶನವನ್ನು ಕೊಡ್ತಾನೆ. ಏನಾ ದರ್ಶನ ಅಂತ ಹೇಳಿದ್ರೆ, ಒಂದು ಮೇಲಿಂದ ಏನಿರುತ್ತೆ, ಒಂದು ಏನೋ ಬಟ್ಟೆಯ ಜೋಳಿ ತರ ಇಳಿಯುತ್ತೆ. ಅದರಲ್ಲಿ ಅನೇಕ ರೀತಿಯಾದಂತಹ ಪಕ್ಷಿಗಳಿರುತ್ತೆ, ಅನೇಕ ರೀತಿಯಾದಂತಹ ಪ್ರಾಣಿ ಪಕ್ಷಿಗಳು. ಅದಕ್ಕೆ ಅವನು ಸ್ವರ ಕೇಳಿಸುತ್ತೆ ಪೇತ್ರನಿಗೆ, ನೀನು ಎದ್ದು ಇದನ್ನ ಕುಯ್ಕೊಂಡು ತಿನ್ನು ಅಂತ ಹೇಳಿ. ಪೇತ್ರ ಹೇಳೋದು, ಇಲ್ಲ ಅಸಹ್ಯವಾದದನ್ನೆಲ್ಲ ನಾನು ತಿನ್ನಲ್ಲ, ಮುಟ್ಟಲ್ಲ ಅಂತ ಹೇಳ್ಬಿಟ್ಟು. ಇದರ ಅರ್ಥ, ಕೆಲವು ಜನ ಎಲ್ಲ ನೇರವಾಗಿ ತೆಗೆದುಕೊಂಡು ಎಲ್ಲಾ ಪ್ರಾಣಿ ಪಕ್ಷಿಗಳನ್ನು ನಾವು ತಿನ್ಬೋದು, ದೇವ್ರು ಹೇಳಿದ್ದಾರೆ, ಪೇತ್ರನ ಹತ್ರ ದೇವ್ರು ಮಾತಾಡಿಲ್ವಾ ಅಂತ ಹೇಳ್ಬಿಟ್ಟು. ಆದ್ರೆ ಅದರ ನಿಜವಾದ ಅರ್ಥ ಅದಲ್ಲ. ಆತ್ಮಿಕ ಅರ್ಥ ಬಂದ್ಬಿಟ್ಟು ಅನ್ಯ ಜನರನ್ನ ಪೇತ್ರ ಮತ್ತೆ ಯಹೂದರು ದೂರ ಮಾಡ್ತಾ ಇದ್ರು. ಅವ್ರ ಮನೆಗಳಿಗೆ ಹೋಗ್ತಾ ಇರ್ಲಿಲ್ಲ, ಅವ್ರ ಮನೇಲಿ ಊಟ ಮಾಡ್ತಿರ್ಲಿಲ್ಲ.
ಅದಕ್ಕೆ ನಾನು ಶುದ್ಧ ಮಾಡಿದ್ದನ್ನ ನೀನು ಒಲೆ ಅನ್ಬೇಡ, ನೀನು ಹೋಗು ಅಂತ. ಆ ರೀತಿ ದರ್ಶನ ಮುಗಿದ ತಕ್ಷಣನೇ ಡೋರ್ ಹತ್ರ ಬಂದು ಬಾಗಿಲು ಬಡಿತಾ ಇದ್ದಾರೆ. ಯಾರಂತ ಹೋಗಿ ನೋಡುವಾಗ ಒಮ್ಮೆಯನ್ನು ಕಳಿಸಿರುವಂತಹ ಸೇವಕರು ನಮ್ಮ ಶತಾಧಿಪತಿ ಕರೀತಿದ್ದಾರೆ, ನೀವು ಬರ್ಬೇಕಂತ. ಸರಿ ನಡಿ ಅಂತ ಬಿಟ್ಟು ದೇವ್ರ ಹೇಳಿದ್ರೆ ಅವ್ರ ಜೊತೆ ಹೋಗುವಂತ. ಅಲ್ಲಿ ಬಂದು ನೋಡಿದ್ರೆ ಮೊದಲೇ ಅವನ ಮನೆಯಲ್ಲಿ ಎಲ್ಲ ಅವರ ಸಂಬಂಧಿಕರನ್ನ, ಸ್ನೇಹಿತರನ್ನ, ಕೆಲಸ ಮಾಡೋರನ್ನ ಎಲ್ಲರನ್ನ ಮನೆ ತುಂಬಾ ತುಂಬಿಸ್ಕೊಂಡು ಪೇತ್ರನ ಬರುವಿಕೆಗಾಗಿ ನೋಡ್ತಾ ಇದ್ದಾರೆ. ಅಲ್ಲಿ ಕೂಡಿ ಬಂದಿದ್ದವರೆಲ್ಲ ಅದೇ ಜನರೇ. ಯಾವಾಗ ಪೇತ್ರನು ಸುವಾರ್ತೆ ಸಾರ್ತಾನ, ಅಲ್ಲೂಯ್ಯ, ಆ ಒಂದು ಸುವಾರ್ತೆಯಿಂದ ಎಲ್ಲರೂ ಕೂಡ, ಆ ಮನೆಯಲ್ಲಿರೋರೆಲ್ಲರೂ ಕೂಡ ದೇವ್ರು ನಂಬ್ಕೊಳ್ತಾರೆ. ದೇವರ ಆತ್ಮ ಅವ್ರ ಮೇಲೆ ಇಳಿಯುತ್ತೆ. ಮೊದಲನೇ ಸಲ ಅನ್ಯ ಜನರ ರಕ್ಷಣೆಗೆ ಬರುವಂಥದ್ದು. ಆಮೇಲೆ ಆಗ ದೇವರಾತ್ಮವರ ಮೇಲೆ ಇಳಿದ್ರಿಂದ ಶಿಷ್ಯರು ಮಾತಾಡ್ಕೊಳ್ಳೋದು, ನಮಗೆ ಹೇಗೆ ಪವಿತ್ರಾತ್ಮನ ದೇವರು ಕೊಟ್ಟರು ಹಾಗೆ ಅನ್ಯ ಜನರಿಗೂ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಈಗ ಅವ್ರಿಗೂ ನಮ್ಗೆ ವ್ಯತ್ಯಾಸನೇ ಇಲ್ಲ, ನಾವೆಲ್ಲ ಒಂದೇ ಆತ್ಮದಿಂದ ಹುಟ್ಟಿದವರು ಅಂತ ಹೇಳಿ. ಮತ್ತೆ ಮೂರನೇದಾಗಿ ನಾವು ನೋಡುವಾಗ ಪೌಲ ಮತ್ತು ಅನ್ಯ ಜನರ ಬಗ್ಗೆ ನಾವು ನೋಡುವಾಗ FSC 2:14 ವಚನ ನೀವು ಓದುವಾಗ ಅಲ್ಲಿ ತುಂಬಾ ಸ್ಪಷ್ಟವಾಗಿ ಅವನು ಹೇಳೋದು, ಯಹೂದರಿಗೆ ಅನ್ಯ ಜನರಿಗೆ ಹೇಳೋ ಮಾತೇನ ಗೊತ್ತಾ, ಒಂದು ಅಡ್ಡಗೋಡೆ ಇತ್ತು. ನಾವು ಯಹೂದರು, ನೀವು ಅನ್ಯ ಜನರಂತ ಒಂದು ಅಡ್ಡಗೋಡೆ ಕಟ್ಟಲ್ಪಟ್ಟಿತ್ತು ಇಷ್ಟು ದಿನ. ಅಲ್ಲಿಗೆ ಯೇಸುವಿನಿಂದ ಅಡ್ಡಗೋಡೆ ಮುರಿಯಲ್ಪಟ್ಟಿದೆ. ಹಲ್ಲೆಲೂಯಾ. ಈಗ ಯೇಸು ಅನ್ನೋ ಹೆಸರಿನಿಂದ ಅಡ್ಡಗೋಡೆ ಮುರಿಯಲ್ಪಟ್ಟಿದೆ. ಈಗ ನಾನು ನೀನು ಎಲ್ಲ ದೇವರ ದೃಷ್ಟಿಯಲ್ಲಿ ಒಂದೇ. ಯಾರು ಯೇಸು ನಂಬ್ತಾರೆ ಅವ್ರು ದೇವರ ಮಕ್ಕಳು. ಈಗ ಮೇಲ್ಜಾತಿ ಒಬ್ಬ ಬ್ರಾಹ್ಮಣ ಯೇಸು ನಂಬ್ತಾನೆ, ಒಬ್ಬ SC ST ಯೇಸುವನ್ನ ನಂಬ್ತಾನೆ. ಈಗ ಬ್ರಾಹ್ಮಣನೂ ದೇವರ ಮಗನೇ, SC ಇಂದ ದೇವರ ನಂಬಿದ್ರು ಕೂಡ ದೇವರ ಮಗನೇ. ಇಲ್ಲಿ ಬ್ರಾಹ್ಮಣರು, SC ST, ಕೀಳು ಮೇಲು ಯಾವುದು ಇಲ್ಲ ದೇವರಲ್ಲಿ, ಸುವಾರ್ತೆಯಲ್ಲಿ. ಹಲ್ಲೆಲೂಯಾ. ಈ ಸುವಾರ್ತೆ, ಈ ಕ್ರೈಸ್ತತ್ವ ಅನ್ನೋದು ಧರ್ಮ ಅಲ್ಲ, ಇದೊಂದು ಜಾತಿ ಅಲ್ಲ, ಇದು ಮಾರ್ಗವಾಗಿದೆ. ಎಲ್ಲರೂ ಕೂಡ ಆ ಮಾರ್ಗದಲ್ಲಿ ಹೋಗ್ಬೇಕು. ಒಂದು ಮಾರ್ಗ ಇದೆ ಅಂತ ಹೇಳಿದ್ರೆ, ಈಗ ಈ ರೋಡ್ ಇದೆ ಅಂತ ಹೇಳಿದ್ರೆ, ನಾವು ಹೇಳಕ್ ಹೋಗ್ಬೇಕು ಅಂದ್ರೆ, ಬೇಗೂರಿಗೆ ಹೋಗ್ಬೇಕು ಅಂದ್ರೆ ಮಾರ್ಗದಲ್ಲಿ ಎಲ್ಲಾ ಜಾತಿಯವರು ಹೋಗ್ತೀವಿ. ಬೇಗೂರಿಗೆ ಹೋಗ್ಬೇಕಂದ್ರೆ ಒಬ್ಬೊಬ್ರು ಒಂದೊಂದು ಜಾತಿಗೆ ಒಂದೊಂದು ರೋಡ್ ಆಯ್ತಾ? ಒಂದೊಂದು ಜಾತಿಗೆ ಒಂದೊಂದು ರೋಡ್, ಒಂದೊಂದು ಧರ್ಮಕ್ಕೆ ಒಂದೊಂದು ರೋಡ್ ಏನಾದ್ರು ಮಾಡಿದಾರ? ಇಲ್ಲ. ಈ ದಾರಿ ಹಿಡ್ಕೊಂಡು ನಾವು ಹೋಗ್ಬೇಕು. ಹಾಗೆ ಪರಲೋಕಕ್ಕೆ ನಾವು ಹೋಗ್ಬೇಕಾದ್ರೆ ಯೇಸು ಹೇಳಿದ್ರು ನಾನೇ ಮಾರ್ಗ. ಆಮೇಲೆ ಆ ಮಾರ್ಗದಲ್ಲಿ ನಾವು ಹೋದ್ರೆ ಮಾತ್ರ ಪರಲೋಕಕ್ಕೆ, ಅದು ಯಾರೇ. ಅದಕ್ಕೋಸ್ಕರ ನಾವು ಈ ಅನ್ಯ ಜನರ ಅಂಗಳವನ್ನ ಸಿದ್ಧ ಮಾಡಬೇಕು ಅಂತ. ಮೊದಲನೇದಾಗಿ ಯಾವ ಅಂಗಳ? ಅನ್ಯ ಜನರ ಅಂಗಳ ಅಂದ್ರೆ ನಮ್ಮ ಸಭೆಗಳಿಗೆ, ನಮ್ಮ ಮನೆಗಳಿಗೆ ಅನ್ಯ ಜನರು ಬರುವಂತ ವ್ಯವಸ್ಥೆ ಮಾಡಬೇಕು. ಈಗಲೂ ನಾವನ್ನ ಮತಭೇದ ಮಾಡಬಾರ್ದು, ಜಾತಿ ಭೇದ ಮಾಡಬಾರ್ದು. ಯಾರಾದ್ರೂ ಒಂದ್ ವೇಳೆ ನಮಗಿಂತ ಕೀಳು ಜಾತಿಯವರು ಬಂದ್ರು ಅಂತ ಹೇಳಿದ್ರೆ ನಾವು ಅವನ್ನ ಹೊರಗಡೆ ಕೂರಿಸೋದು, ಹೊರಗಡೆ ನೀರು ಕೊಡೋದು, ನೀರು ಕೇಳೋದು ಕೂಡ ಬೇಲಿಂದ. ಯಾಕಂದ್ರೆ ನಾವು ಅನುಭವಿಸ್ತೀವಿ ಅದು. ನಾನು ಚಿಕ್ಕವರಿದ್ದಾಗಲೂ ಕೂಡ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಒಂದ್ ವೇಳೆ ನೀರು ಕುಡಿಬೇಕು ಅಂತ ಹೇಳ್ಬಿಟ್ಟು ಯಾರಾದ್ರೂ ಪಕ್ಕದ ಮನೆಯವ್ರ ಹತ್ರ ನೀರು ಕೇಳಿದ್ರೆ ಅವರು ಮೇಲಿಂದ ಹಾಕೋರು ನೀರು. ಗ್ಲಾಸ್ ಕೂಡ ಕೈ ಕೊಡ್ತಿರ್ಲಿಲ್ಲ, ಕೈ ತೊಳ್ಕೊಂಡು ಕೈಯಲ್ಲಿ ಕುಡಿಬೇಕಾಗಿತ್ತು. ಆತರ ನಾವು ಮಾಡಿದ್ರೆ ಯಾರು ಬರ್ತಾರೆ ಸಭೆಗೆ? ಯಾರು ಬರಲ್ಲ. ಎಡ್ಯಾಳದಿಂದ ಒಂದು ಕುಟುಂಬ ಬರ್ತಾ ಇತ್ತು ಸಭೆಗೆ. ಈ ವೆಂಕಟಾಚಲ ಓದಿದ್ದಾರೆ, ವಿಶ್ವಾಸಗಳು ಬರ್ತಿದ್ರು. ಅವರೇನೋ ಅವರು ಕೀಳು ಜಾತಿ ಅನ್ಕೊಂಡು ಕ್ರಿಸ್ಮಸ್ ದಿನ ಊಟ ಬಡ್ಸಕ್ಕಂತ ತಾತ ಹೋಗ್ತಾ ಇದ್ರೆ ನೆನಪಿದೆಯಾ? ಅಲ್ಲಿಂದ ಒಬ್ಬರು ಬರ್ತಿದ್ರು. ಅವ್ರು ಬರ್ತಿದ್ರು, ಅವ್ರು ಊಟ ಬಡ್ಸಕ್ಕಂತ ಹೋಗ್ತಿದ್ರೆ, ನೀವು ಬಡ್ಸ್ಬಾರ್ದು ನಮಗೆ, ನೀವು ಊಟ ಕೊಡ್ಬಾರ್ದು ನಮಗೆ ಅಂತ ಹೇಳ್ಬಿಟ್ರಂತೆ. ಅವತ್ತು ಬಿಟ್ಟಿದ್ದವ ಸಭೆ ಇವತ್ತವರೆಗೂ ಬಂದಿಲ್ಲ. ಅಲ್ಲಿ ಹಳೆ ಮನೆಯಲ್ಲಿ ಪ್ರೇಯರ್ ನಡೆಸ್ತಿದ್ದಾಗ ನಡೆದಿರೋ ಘಟನೆ. ಎಷ್ಟೋ ಸರಿ ಹೋಗಿ ಅವ್ರಿಗೆ ಹೇಳಿದ್ವಿ, ಅಲ್ಲೆಲ್ಲ ಏನು ಮನಸ್ಸಲ್ಲಿ ಹಾಕೋದು ಕರಿದಾಕಿ ಬನ್ನಿ, ಈಗ ಚರ್ಚಿದೆಯಲ್ಲ ಬನ್ನಿ ಅಂದ್ರೂ ಕೂಡ ಅವಾಗ ಆಗಿರೋ ಗಾಯ ಇನ್ನೂ ವಾಸಿ ಆಗಿಲ್ಲ ಅವ್ರಿಗೆ. ಅದಕ್ಕೆ ನಾನು ಹೇಳೋದು, ನಾವು ಒಬ್ಬನ ರಕ್ಷಿಸಬೇಕೇ ವಿನ ತಡೆಯಾಗಿರಬಾರ್ದು, ತಡೆಗೋಡೆ ಆಗಿರಬಾರ್ದು. ಅರ್ಥ ಆಗಿದೆಯಾ? ಎರಡನೇದಾಗಿ ನಾವು ಮುಖ್ಯ ಸಂದೇಶದಲ್ಲಿ ನೋಡುವಾಗ ಎರಡನೇ ಅಂಗಳ ಯಾವುದು ಅಂದ್ರೆ ಸ್ವಸ್ಥತೆಯ ಅಂಗಳ. ಎರಡನೇ ಅಂಗಳ ಅದು ಸ್ವಸ್ಥತೆಯ ಅಂಗಳ.
ಜೀವಿತದಲ್ಲಿ ತುಂಬಾ ಮುಖ್ಯವಾಗಿದೆ. ಇಲ್ಲಿ ಕೆಲವು ಉದಾಹರಣೆಗಳನ್ನು ನೋಡುವಾಗ ಯೇಸು ಮತ್ತು ಇನ್ನು ಪಾರ್ಶ್ವವಾಯು ರೋಗಿಯನ್ನು ನಾವು ನೋಡ್ತೇವೆ. ಮತ್ತಾಯ 9ನೇ ಅಧ್ಯಾಯದಲ್ಲಿ 2ರಿಂದ 8 ನಾವು ನೋಡುವಾಗ ಒಂದು ಪಾರ್ಶ್ವವಾಯು ರೋಗಿ ಯೇಸುವಿನ ಬಳಿಗೆ ಬರುವಂಥದ್ದು, ಅವನ ಪಾಪಗಳನ್ನು ಯೇಸು ಸ್ವಾಮಿ ಕ್ಷಮಿಸುವಂಥದ್ದು, ಅವನನ್ನು ಗುಣಪಡಿಸುವಂಥದ್ದನ್ನ ನಾವು ನೋಡ್ತೇವೆ. ಎರಡನೇದಾಗಿ ನಾವು ನೋಡುವಾಗ ಪೇತ್ರ ಮತ್ತು ಐನೇ ಎಂಬುದಾಗಿ ಒಬ್ಬ ಇದ್ದಾನೆ. ಅವನು ಕೂಡ ಪಾರ್ಶ್ವವಾಯು ರೋಗ ಇರುವಂತವನು. ಅವನನ್ನ ಅಪೊಸ್ತಲರ ಕೃತ್ಯಗಳಲ್ಲಿ 9:32-35 ನಾವು ನೋಡ್ಬೋದು. ಪೇತ್ರನು ಅವನನ್ನ ಸಂಪೂರ್ಣವಾಗಿ ಗುಣಪಡಿಸ್ತಾನೆ. ಮತ್ತೆ ಪೌಲ ಮತ್ತು ಆ ಕಣಿ ಹೇಳುವಂತಹ ಹುಡುಗಿ ಬಗ್ಗೆ ನಾವು ನೋಡುವಾಗ ಅಪೊಸ್ತಲರ ಕೃತ್ಯಗಳಲ್ಲಿ 16-18 ವಚನದಲ್ಲಿ ನಾವು ನೋಡುವಾಗ ಈ ಪೌಲನು ಕಣಿ ಹೇಳ್ತಾ ಅವಳ ಜೀವಿತವನ್ನು ಹಾಳು ಮಾಡ್ಕೊಳ್ತಾ ಇದ್ದಂತಹ, ದುರಾತ್ಮ ಪೀಡಿತಳಾಗಿದ್ದಂತಹ ಈ ಕಣಿ ಹೇಳುವಂತಹ ಹುಡುಗಿಯನ್ನ ಗದರಿಸಿ ಅವಳಲ್ಲಿರುವಂತಹ ದುರಾತ್ಮವನ್ನು ಬಿಡಿಸಿ ಅವಳನ್ನ ರಕ್ಷಣಾ ಮಾರ್ಗದಲ್ಲಿ ನಡೆಸುವಂಥದ್ದನ್ನ ನಾವು ನೋಡ್ತೇವೆ. ಸ್ವಸ್ಥತೆ ಅಂಗಳ ಅಂದ್ರೆ ಒಬ್ಬರ ಜೀವನದಲ್ಲಿ ಏನಾದರೂ ಸಮಸ್ಯೆಗಳಿದೆ, ಒಬ್ಬರ ಜೀವನದಲ್ಲಿ ಏನಾದರೂ ಅನಾರೋಗ್ಯ ಇದೆ ಅಂದ್ರೆ ದೇವರ ಮಕ್ಕಳಾಗಿರುವಂತ ನಾವು ಅವರನ್ನ ಕರೆದು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ನಿನಗೆ ದೇವರ ಅಧಿಕಾರ ಕೊಟ್ಟಿದ್ದಾರೆ, ದೇವರು ನಿನಗೆ ಆ ಕೃಪೆ ಕೊಟ್ಟಿದ್ದಾರೆ. ಒಂದ್ ವೇಳೆ ನಿಮ್ಗೆ ಹುಷಾರಿಲ್ಲ, ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಹುಷಾರಿಲ್ಲ ಅಂದ್ರು ಅಥವಾ ನಿಮ್ಮ ಅಕ್ಕಪಕ್ಕದವರಿಗೆ ಹುಷಾರಿಲ್ಲ ಆದ್ರೂ ಕೂಡ ನಿನ್ನ ಹತ್ರ ಬಂದು ಪ್ರಾರ್ಥನೆ ಮಾಡಿಸ್ಕೊಳ್ಳುವಂಥದ್ದು ಕಾರ್ಯ ನಡೀಬೇಕು. ಅರ್ಥ ಆಗ್ತದೆ? ನಿಮ್ಮ ಹತ್ರ ಬಂದು ನಿಮ್ಮ ಮನೆಗೆ ಬಂದು ಅವ್ರು ಪ್ರಾರ್ಥನೆ ಮಾಡಿಸ್ಕೊಂಡ್ರೆ ಅವ್ರಿಗೆ ಏನೋ ಒಂಥರ ಒಳ್ಳೇದಾಗುತ್ತೆ. ಅವ್ರಿಗೇನೇ ಕಷ್ಟ, ಏನೇ ಸಮಸ್ಯೆ ಇದ್ರು ಕೂಡ ನಿಮ್ಮ ಹತ್ರ ಬಂದು ಪ್ರಾರ್ಥನೆ ಮಾಡಿಸ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಒಬ್ರಿಬ್ರಿಗೆ ಗೊತ್ತಾದ್ರೆ ತುಂಬಾ ಜನ ನಾವು ಕರ್ಕೊಂಡು ಬರ್ತಾರೆ. ಅವರೇ ಹೇಳೋರಾಗ್ತಾರೆ, ಓ ಇಂಥವ್ರ ಮನೆಗೆ ಹೋಗಿ ನೀನು ಆ ಸಿಸ್ಟರ್ ಹತ್ರ ಪ್ರಾರ್ಥನೆ ಮಾಡಿಸ್ಕೋ, ಇಲ್ಲ ಆ ಸಿಸ್ಟರ್ ಹತ್ರ ಹೋಗಿ ಹೇಳ್ಕೋ ನಿನ್ ಕಷ್ಟನ, ಅವರು ಬಲಪಡಿಸ್ತಾರೆ, ಅವ್ರು ನಿನ್ಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ, ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಹಾಗೇನೆ ದೇವರನ್ನ ನಾವು ಉಪಯೋಗಿಸ್ತಾರೆ. ಆಮೇಲೆ ಇಲ್ಲಿ ಯೇಸು, ಇಲ್ಲಿ ಪೇತ್ರ, ಪೌಲ ಯಾವ ರೀತಿ ಅನಾರೋಗ್ಯದಲ್ಲಿರುವವರನ್ನ ಗುಣಪಡಿಸಿದ್ರು, ಅವರನ್ನ ರಕ್ಷಣೆಯಲ್ಲಿ ನಡೆಸ್ತಾರೆ ಎಂಬುದಾಗಿ ನೋಡ್ತಾರೆ. ಹಾಗೇನೆ ನೀನು ನಾನು ಕೂಡ ಮಾಡಬೇಕು. ನಮ್ಮ ಸಭೆ, ನಮ್ಮ ಕುಟುಂಬ ಈ ಸ್ವಸ್ಥತೆಯ ಸ್ಥಳವಾಗಬೇಕು. ಆಮೇಲೆ ದೇವರ ಸ್ತೋತ್ರ. ಮೂರನೇದಾಗಿ ನಾವು ನೋಡುವಾಗ ಮೂರನೇ ಅಂಗಳ ಅತ್ಯಂತ ಪ್ರಾಮುಖ್ಯವಾದಂತಹ ಅಂಗಳ ಮಕ್ಕಳ ಅಂಗಳ ಎಂಬುದಾಗಿ. ಈ ಮಕ್ಕಳ ಅಂಗಳ ಎಷ್ಟು ಪ್ರಾಮುಖ್ಯತೆ ಯೇಸು ಕ್ರಿಸ್ತನೇ ಹೇಳ್ತಿರೋದನ್ನ ಇಲ್ಲಿ ನಾವು ನೋಡ್ಬೋದು. ಮತ್ತಾಯ 19:13 ಈಗಾಗಲೇ ನಾವು ಓದ್ಕೊಂಡಿದ್ವಿ ಯಾವ ರೀತಿ ಯೇಸು ಮತ್ತು ಮಕ್ಕಳ ಮಧ್ಯದಲ್ಲಿ ಸಂವಾದ ನಡೀತಾ ಇದೆ. ಆ ಮಕ್ಕಳನ್ನ ದೇವರು ಹೇಗೆ ಹತ್ರಕ್ಕೆ ಕರ್ಕೊಂಡು ಅವರನ್ನ ಆಶೀರ್ವಾದ ಮಾಡಿದ್ರು ಎಂಬುದಾಗಿ ನೋಡಿದ್ವಿ. ಎರಡನೇ ಉದಾಹರಣೆ ನೋಡುವಾಗ ಪೌಲ ಮತ್ತು ತಿಮೋತಿಯನ ಬಗ್ಗೆ ನಾವು ನೋಡ್ತೇವೆ. ಅಪೊಸ್ತಲರ ಕೃತ್ಯಗಳು 16:1-5 ನಾವು ನೋಡುವಾಗ ತಿಮೋತಿಯ ಇನ್ನೂ ಯೌವನಸ್ಥನಾಗಿದ್ದಾಗ, ಚಿಕ್ಕವನಾಗಿದ್ದಾಗಲೇ ಅಲ್ಲಿ ನಾವು ನೋಡ್ತಿರೋದೇನು, ತಿಮೋತಿಯನ ಭೇಟಿ ಆಗ್ತಾನೆ. ತಿಮೋತಿಯನ ಭೇಟಿಯಾಗಿ ಏನಾಗುತ್ತೆ ಅಲ್ಲಿ, ಅವನಿಗೆ ಸುವಾರ್ತೆ ಹೇಳಿ ಆ ತಿಮೋತಿಯನ್ನ ಸಭೆಗೆ ಕರ್ಕೊಂಡು ಬರ್ತಾನೆ, ದೇವರನ್ನು ಬೆಳೆಸ್ತಾನೆ. ಆ ತಿಮೋತಿ ಬೆಳೀತಾ ಬೆಳೀತಾ ಸುವಾರ್ತಿಕನಾಗಿ, ದೇವರಿಗೋಸ್ಕರ ಸೇವಕನಾಗಿ ನಿಂತು ಅನೇಕ ಜನರನ್ನು ಅವನು ರಕ್ಷಣೆಯಲ್ಲಿ ನಡೆಸೋದನ್ನು ನಾವು ನೋಡ್ತೇವೆ.
ಮೂರನೇದಾಗಿ ನಾವು ನೋಡುವಾಗ ಪ್ರಿಸ್ಕಿಲ್ಲಳು ಅಕ್ವಿಲನು ಮತ್ತು ಅಪೊಲ್ಲೋಸ್ ಎಂಬುದಾಗಿ ಒಬ್ಬ ವ್ಯಕ್ತಿನ ನಾವು ನೋಡ್ತೇವೆ. 15 ಅಪೊಸ್ತಲಗಳೇ 18, 23-28. ಇದೇನಂದ್ರೆ ನಾನು ಹೇಳ್ತಿರೋದು ಅರ್ಥ ಮಾಡ್ಕೊಳ್ತಿದ್ದೀರಾ? ದೇವರಿಗೆ ಇಷ್ಟವಾದ ಅಂಗಳಗಳಿವು. ಯಾರಿಗಿಷ್ಟ ಆಗಿದ್ದು? ದೇವರಿಗೆ ಇಷ್ಟವಾದ ಅಂಗಳಗಳು ಈ 3 ಅಂಗಳಗಳು. ಸೊ ಮೊದಲು ಅನ್ಯ ಜನರನ್ನ ಯಾವ ರೀತಿ ನಾವು ಬರಮಾಡ್ಕೋಬೇಕು ಅನ್ನೋದು, ಅವ್ರ ಜೊತೆ ಯಾವ ರೀತಿ ನಡ್ಕೋಬೇಕು ಅನ್ನೋದು ನಾನು ಹೇಳಿದೆ. ಎರಡನೇದಾಗಿ ಸ್ವಸ್ಥತೆ ಅಂಗಳ. ಜನರು ಅನೇಕ ರೀತಿಯಲ್ಲಿ ಸ್ವಸ್ಥತೆ ಅನಾರೋಗ್ಯದಲ್ಲಿ ಇರ್ತಾರೆ, ಸ್ವಸ್ಥತೆಯ ಅವಶ್ಯಕತೆ ಅವ್ರಿಗಿರುತ್ತೆ. ಹಾಗಾಗಿ ಅಂಥವ್ರನ್ನ ನಾವು ಸೇರಿಸ್ಕೊಂಡು ಸಭೆಯಲ್ಲಾಗಲಿ ಕುಟುಂಬದಲ್ಲಾಗಲಿ ಕರ್ಕೊಬಂದು ಮನೆಗಳಿಗೆ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಬಲಪಡಿಸ್ಬೇಕು ಅಂತ. ಮೂರನೇದಾಗಿ ಮಕ್ಕಳ ಅಂಗಳ. ಮನೆಯಲ್ಲಿ ತಂದೆ ತಾಯಿಯಾಗಿ ನಾವು ನಮ್ಮ ಮಕ್ಕಳನ್ನ ದೇವರಲ್ಲಿ ಬೆಳೆಸಬೇಕು, ಸಭೆಯಲ್ಲಿರುವಂಥ ಮಕ್ಕಳನ್ನ ದೇವರಲ್ಲಿ ನಾವು ಬೆಳೆಸಬೇಕು ಅಂತ ಹೇಳಿ. ಯಾಕಂದ್ರೆ ಇವೆಲ್ಲರೂ ಅದೇ ರೀತಿ ಬೆಳೆದ್ರಿಂದಲೇ ದೇವರಿಗೋಸ್ಕರ ಉಪಯೋಗವಾದ ನಮ್ಮ ಮಕ್ಕಳು ಕೂಡ ಆ ರೀತಿ ಬೆಳೆಸಬೇಕು. ಅದಕ್ಕೆ ಉದಾಹರಣೆ ಮತ್ತೆ ಯೇಸು ಕ್ರಿಸ್ತನ ಮಕ್ಕಳನ್ನ ಪ್ರೀತಿ ಮಾಡೋದು ನೋಡ್ತೀವಿ, ಪೌಲ ತಿಮೋಥಿಯನ್ನು ಬೆಳೆಸಿದ್ ನೋಡ್ತೀವಿ. ಈ ಪ್ರಿಸ್ಕಿಲ್ಲ ಮತ್ತು ಅಕ್ವಿಲ ಅನ್ನುವಂಥ ಗಂಡ ಹೆಂಡತಿ ಅಪೊಲ್ಲೋಸನನ್ನ ಬೆಳೆಸ್ತಾರೆ. ಅಪೊಲ್ಲೋಸನನ್ನ ಕರೆದು ಆ ಯವನಸ್ಥರನ್ನ ಸುವಾರ್ತೆಯಲ್ಲಿ ನಡೆಸಿ ಅವನಿಗೆ ಸೇವೆಯಲ್ಲಿ ಉಪಯೋಗಿಸ್ತಾರೆ. ಹಲ್ಲೆಲೂಯಾ. ಈ ರೀತಿಯಾಗಿ ಈ 3 ಅಂಗಳಗಳು ನಮ್ಮ ಜೀವನದಲ್ಲಿ, ಕುಟುಂಬದಲ್ಲಿ, ಸಭೆಯಲ್ಲಿ, ಸೇವೆಗಳಲ್ಲಿ ಕಾರ್ಯ ಮಾಡಬೇಕು. ಯಾವಾಗಲೂ ಈ 3 ಅಂಗಳಗಳು, 3 ಸೇವೆಗಳ ಮನಸ್ಸಲ್ಲಿ ಇಟ್ಕೋಬೇಕು. ಅನ್ಯ ಜನರನ್ನ ನಾನು ಸಂಧಿಸಬೇಕು, ಸ್ವಸ್ಥತೆ ಮಾಡುವಂಥ ಸೇವೆಯಲ್ಲಿ ನಾನು ಮುಂದುವರಬೇಕು, ಮತ್ತು ಮಕ್ಕಳನ್ನ ಮುಖ್ಯವಾಗಿ ನಾನು ಬೆಳೆಸಬೇಕು ಅನ್ನುವಂಥದ್ದು. ಆಮೇಲೆ ಕೊನೆಯದಾಗಿ ಇದನ್ನೆಲ್ಲ ನಾವು ಮಾಡಬೇಕು ಅಂದ್ರೆ ಮುಕ್ತಾಯದಲ್ಲಿ ನಾವೇನು ಮಾಡ್ಬೋದು, ಯಾವುದರ ಮೂಲಕ ನಾವು ಇದನ್ನೆಲ್ಲ ಮಾಡ್ಬೋದು ಅಂದ್ರೆ ಅತ್ಯಂತ ಮುಖ್ಯವಾದ ಅವಶ್ಯಕವಾದ ಅತ್ಯಂತ ಪ್ರಾಮುಖ್ಯವಾದ ಸೇವೆಗಳು ನಾವು ಮಾಡಬೇಕಾಗಿರೋದು. ಲೋಕ ಸುವಾರ್ತೆಗಳನ್ನ ನಾವು ಮಾಡಬೇಕು ಅಂದ್ರೆ ಮೊದಲನೇದಾಗಿ ಉಳಿದವರ ಸೇವೆ ಮುಖ್ಯ. ಯಾವುದು? ಉಳಿದವರ ಸೇವೆ ಮುಖ್ಯ. ಎರಡನೇದಾಗಿ ಸತ್ಯವೇದ ತರಬೇತಿ ಶಾಲೆ ಮುಖ್ಯ. ಮೂರನೇದಾಗಿ ಸೇವಕರ ಕೂಟಗಳು. ಸೇವಕರ ಕೂಟಗಳು ಮುಖ್ಯ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಜೀವನದಲ್ಲಿ, ನಮ್ಮ ಸಭೆಯಲ್ಲಿ ನಡಿಬೇಕಾದಂತಹ ಸೇವೆಗಳು, ಉಳಿದವರ ಸೇವೆ ತುಂಬಾ ಮುಖ್ಯ. ಈಗ ದೇವರಿಗೆ ಯಾರ ಮೇಲೆ ಮನಸ್ಸಿರುತ್ತೆ, ಯಾರು ಆಸಕ್ತಿಯಿಂದ ಸೇವೆಗಳನ್ನ ಮಾಡ್ತಿರ್ತಾರೋ, ದೇವರ ಇಷ್ಟವನ್ನ ಪೂರೈಸ್ತಿರ್ತಾರೋ ಅವ್ರ ಮೇಲೆ ದೇವರ ಚಿತ್ತ ಇರುತ್ತೆ, ದೇವರ ಪ್ರಸನ್ನತೆ ಇರುತ್ತೆ, ದೇವರ ಕೃಪೆ ಇರುತ್ತೆ, ದೇವರಂತವನ್ನ ಉಪಯೋಗಿಸ್ತಾರೆ. ಹಾಗೆ ಹೇಳಿದಾಗೆ ಇವರೆಲ್ಲ ಯೇಸುಗಾಗಿ, ದೇವರಿಗಾಗಿ ನಿಂತವ್ರು. ಹಾಗಾಗಿ ದೇವರವ್ರ ಜೊತೆಯಲ್ಲಿ ಇದ್ರು ಎಲ್ಲ 7 ಬೀಳಲ್ಲಿ. ಕೊನೆಯದಾಗಿ ಅವರನ್ನ ದೇವರು ಒಂದು ಶಿಖರವಾಗಿ ಉಪಯೋಗಿಸಿದ್ರು. ಹಾಗೇನೆ ಇಲ್ಲಿ ಈ ಕಾಲದಲ್ಲಿ ನೀವು ನಾನು ಅರ್ಥ ಮಾಡ್ಕೋಬೇಕಾಗಿರೋದು ಚಿಕ್ಕ ಮಕ್ಕಳ ಸೇವೆ. ಉಳಿದವರಾದ್ರೆ ಚಿಕ್ಕ ಮಕ್ಕಳ ಸೇವೆ. ಆ ಮಕ್ಕಳ ಸೇವೆನ ನಾವು ಮನೆಯಲ್ಲಿ, ಸಭೆಯಲ್ಲಿ ಮಾಡುವಂಥವರಾಗಿ, ಸೇವೆಗಳಲ್ಲಿ ಮಾಡುವಂಥವರಾಗಿರ್ಬೇಕು. ಎರಡನೇದಾಗಿ ಸತ್ಯವೇದದ ತರಬೇತಿ ಶಾಲೆ ಅಂದ್ರೆ ಬೈಬಲ್ ಸ್ಕೂಲು, ಬೈಬಲ್ ಕಾಲೇಜು. ಆ ಬೈಬಲ್ ಕಾಲೇಜನ್ನ ಕಟ್ಟೋದ್ರ ಮೂಲಕ ಅಥವಾ ನಡೆಸೋದ್ರ ಮೂಲಕ ಏನ್ ಮಾಡ್ಬೋದು, ನಾವು ಅನೇಕ ಯವನಸ್ಥರನ್ನ ಸೇರಿಸಿ ಅವ್ರಿಗೆ ತರಬೇತಿ ಕೊಟ್ಟು ಸೇವೆಯಲ್ಲಿ ಉಪಯೋಗಿಸಬಹುದು. ನಮ್ಮ ನಂತರ ಮಕ್ಕಳು ಇನ್ನು ಸೇವೆನ ಪ್ರೀತಿ ಮಾಡಬೇಕು ಅಂದ್ರೆ, ಸೇವೆಗಾಗಿ ಜೀವಿಸಬೇಕು ಅಂದ್ರೆ ನಾವು ಅವ್ರ ಯವನರಾಗಿರುವಾಗಲೇ, ಮಕ್ಕಳಿರುವಾಗಲೇ ಆ ತರಬೇತಿ ಮಾಡಬೇಕು ಅಂತ. ಮತ್ತೆ ಮೂರನೇದಾಗಿ ನಾವು ಹೇಗೆ ಈ ಸರಿಯಾದ ಸುವಾರ್ತೆ, ಲೋಕ ಸುವಾರ್ತೆಗಳನ್ನ ಮಾಡ್ಬೋದು ಅಂದ್ರೆ ಸೇವಕರ ಕೂಟಗಳನ್ನ ಇಡೋದ್ರ ಮೂಲಕ, ಸೇವಕರನ್ನ ಸೇರಿಸೋದ್ರ ಮೂಲಕ, ಸೇವಕರಿಗೆ ತರಬೇತಿ ಕೊಡೋದ್ರ ಮೂಲಕ. ಎಷ್ಟೋ ಜನ ಇವತ್ತು ಸೇವೆ ಮಾಡ್ತಿರ್ತಾರೆ, ಆದ್ರೆ ಸುವಾರ್ತೆ ಸರಿಯಾಗಿ ಗೊತ್ತಿರಲ್ಲ, ದೇವರ ವಾಕ್ಯಗಳು ಸರಿಯಾಗಿ ಗೊತ್ತಿರಲ್ಲ, ಬೈಬಲ್ ತೆಗೆಯೋದು ಕೂಡ ಗೊತ್ತಿರಲ್ಲ, ಬೈಬಲ್ ಓದೋದು ಗೊತ್ತಿರಲ್ಲ ಎಷ್ಟೋ ಜನ ಪಾಸ್ಟರ್ಗಳಿಗೆ. ಅಂಥವರೆಲ್ಲ ನಾವು ಸೇವೆ ಮಾಡ್ಕೊಂತ ಹೋಗಿರ್ತಾರೆ. ಅವ್ರು ಯಾವ ಉದ್ದೇಶದಿಂದ ಸೇವೆಗಳಿಗೆ ಹೋಗಿದಾರೋ ನಮ್ಗೆ ಗೊತ್ತಿರಲ್ಲ.
ಆದರೆ ಅಂಥವನ್ನೆಲ್ಲ ಯಾರೆಲ್ಲ ಸೇವೆ ಮಾಡ್ತಿರ್ತಾರೋ ಅಂಥವನ್ನೆಲ್ಲ ನಾವು ಭೇಟಿಯಾಗಿ ಅವ್ರಿಗೋಸ್ಕರ ನಾವೊಂದು ಮೀಟಿಂಗ್ ಅರೇಂಜ್ ಮಾಡಿ ಸರಿಯಾದ ಒಂದು ವಾಕ್ಯದ ಬೋಧನೆಯನ್ನು ನಾವು ಅವರಿಗೆ ಕೊಡುವಾಗ ಇನ್ನೂ ಹೆಚ್ಚಾಗಿ ಅವ್ರ ದೇವರಲ್ಲಿ ಉಪಯೋಗವಾಗ್ತಾರೆ. ಆಮೇಲೆ ಸೊ ಹಾಗಾಗಿ ಯಾವಾಗಲೂ ಇದನ್ನೆಲ್ಲ ನಿಮ್ಮ ಪ್ರಾರ್ಥನೆ ಅಂಶಗಳಾಗಿ ಮಾಡಿಕೊಂಡು 3 ಅಂಗಡಿಗಾಗಿ ಸತತವಾಗಿ ಪ್ರಾರ್ಥನೆ ಮಾಡಿ. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. ಈ ಒಂದು ಮಧ್ಯಾಹ್ನದ ವೇಳೆಯಲ್ಲಿ ನಿಮ್ಮ ಸನ್ನಿಧಿಯಲ್ಲಿ ನಾವು ಕೂಡಿ ಬಂದು ನಿಮ್ಮನ್ನು ಆರಾಧಿಸಲು ಕೃಪೆ ತೋರಿಸಿದ್ದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲ ಆರಾಧನೆಯನ್ನ ನೀವೇ ಸ್ವೀಕರಿಸಿದ್ದಕ್ಕಾಗಿ ಸ್ತೋತ್ರ. ಬೆಳಗ್ಗೆ ಇದುವರೆಗೂ ಮಾಡಿದಂಥ ಎಲ್ಲ ಕಾರ್ಯಗಳು ನಿಮ್ಮ ಸನ್ನಿಧಿಯಲ್ಲಿ ತಲುಪಿವೆ ಅಂತ ನಾವು ನಂಬ್ತಿದ್ದೇವೆ. ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡಿದ ಅದು ಸ್ವಾಮಿ ಯೋಸೇಫ, ಮೋಶೆ, ಸಮುವೇಲ, ದಾವೀದನಂತೆ ಉಳಿದವರಂತೆ ನಾವು ಕೂಡ ಜೀವಿಸಲು ಕೃಪೆ ತೋರಿಸಿದೆ. ನಮ್ಮ ಜೀವನದಲ್ಲಿ ಕೂಡ ಈ 3 ಮುಖ್ಯವಾದ ಅಂಗಳಗಳನ್ನ ದೇವರೇ ಸ್ಥಾಪಿಸಿಕೊಳ್ಳಲು ಸಹಾಯ ಮಾಡಲಿಕ್ಕಾಗ್ತದೆ. ಅನ್ಯ ಜನರ ಅಂಗಳ, ಸ್ವಸ್ಥತೆ ಅಂಗಳ, ಪ್ರಾರ್ಥನೆ ಅಂಗಳಗಳು ದೇವರೇ ನಮ್ಮ ಸೇವೆಯಲ್ಲಿ ಅತ್ಯಂತ ಪ್ರಾಮುಖ್ಯವಾದ ಅಂಗಳಗಳಾಗಿ ನೆಲೆಯೂರಲೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಹಾಗೆಯೇ ಲೋಕ ಸ್ವಾರ್ಥಿಗಳನ್ನು ನಾವು ಮಾಡಲು ಚಿಕ್ಕ ಮಕ್ಕಳ ಸೇವೆಯನ್ನ ದೇವರೇ ಆ ತರಬೇತಿ ಶಾಲೆಯ ಸತ್ಯವೇದ ತರಬೇತಿ ಶಾಲೆಯನ್ನ ಅಪ್ಪ ಸೇವಕರ ಕೂಟಗಳನ್ನು ನಾವು ನಿರ್ವಹಿಸಿ ಕರ್ತನೆ ಅನೇಕರನ್ನ ನಿಮ್ಮ ಸ್ವಾರ್ಥೆಯಲ್ಲಿ ಮುನ್ನಡೆಸಲು ಸೇವೆಯಲ್ಲಿ ಮುನ್ನಡೆಸಲು ಸಹಾಯ ಮಾಡಿ. ಹಾಗೆ ಮಾಡಿ